ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಚಲ್ಕರ್, ಹುಬ್ಬಳ್ಳಿ, ಈ ಟೀಮ್ ಲೀಡರ್. ಕಳೆದ ಸುಮಾರು 3.5 ತಿಂಗಳಿಂದ ನಾವು ಒಂದು ಹೊಸ ನೆಟ್ವರ್ಕ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿವಿ. ಇವತ್ತು ನಾವೆಲ್ಲ ಸೇರಿರೋದು ಅದರ ಬಗ್ಗೆ ವಿಷಯ ತಿಳ್ಕೊಳಕ್ಕೆ. ನಾನು ಪ್ರೆಸೆಂಟೇಶನ್ ಸುಮಾರಾಗಿ 40 ನಿಮಿಷ ಟೈಮ್ ತಗೋತೀನಿ. ಈ 40ರಿಂದ 45 ನಿಮಿಷ ನೀವು ಕರೆಕ್ಟ್ ಆಗಿ ನಾನು ಹೇಳ್ತಕ್ಕಂಥ ವಿಷಯನ ಪಾಯಿಂಟ್ ಟು ಪಾಯಿಂಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ನಿಜ ಅಂತಂದ್ರೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಇದನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿ ನಾವು ಬಿಸ್ನೆಸ್ ಅನ್ನ ಮಾಡಿದ್ದೆ ನಿಜ ಅಂತಂದ್ರೆ ನಾನಲ್ಲ, ನನ್ನ ನೆಕ್ಸ್ಟ್ 4ರಿಂದ 5 ಜನರೇಷನ್ ಆರಾಮಾಗಿ ಕೂತು ತಿನ್ಬಹುದು, ಅಷ್ಟು ದುಡ್ಡನ್ನ ಗಳಿಸಬಹುದು, ಅದು ಲೀಗಲ್ ಆಗಿ. ಓಕೆ, ಸೊ ಅದಕ್ಕೆ ನಾ ಎಲ್ಲರಿಗೂ ಕೈ ಮುಗಿದ್ ಬಿಡ್ಕೊತೀನಿ. ನಾನು ಹೇಳ್ತಕ್ಕಂಥ ವಿಷಯ ಕರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸ್ಟಾರ್ಟ್ ಮಾಡೋಣ್ರಿ ವಿಜಯ್ ಕುಮಾರ್. ಓಕೆ, ಈಗ ನಾನು ಮೊದಲ ಕಂಪನಿ ಬಗ್ಗೆ ತಿಳಿಸೋಣ, ಕಂಪನಿ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಇವತ್ತೆ ನಾವು ತಿಳ್ಕೊಳ್ಳಿಕ್ಕೆ ಬಂದಿರತಕ್ಕಂತ ಒಂದು ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ ಕಂಪನಿ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ವಿಜಯ್ ಕುಮಾರ್ ಕಾಣಕ್ತೈತಲ್ರಿ? ಎಸ್ ಸರ್, ಕಾಣಿಸ್ತೈತೆ ಸರ್. ನಮ್ಮ ಕಂಪನಿ ಹೆಸರು ಶ್ರೀ ಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಎಸ್ ಅಂದ್ರೆ ಶ್ರೀ, ಎಂ ಅಂದ್ರೆ ಮಾ, ಆರ್ ಅಂದ್ರೆ ರೋಟಿ, ಬಿ ಅಂದ್ರೆ ಬ್ಯಾಂಕು, ಎಫ್ ಅಂದ್ರೆ ಫೌಂಡೇಶನ್. ನಾವು ಶಾರ್ಟ್ಕಟ್ ಆಗಿ SM ರೋಟಿ ಬ್ಯಾಂಕ್ ಅಂತ ಕರಿತೀವಿ. ಈ ಶ್ರೀಮಾ ರೋಟಿ ಬ್ಯಾಂಕ್ ಅನ್ನೋದು ಏನೈತಲ್ಲ, ಇದು ಒಂದು NGO. NGO ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಆರ್ಗನೈಸೇಷನ್ ಒಳಗೆ ಎರಡು ಇರ್ತಾವು. ಮೊದಲೇದು ಗೋರ್ಮೆಂಟ್ ಆಪರೇಟ್ ಮಾಡೋದು, ಅದಕ್ಕೆ ಗೋರ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಈಗ ನಮ್ಮಂತ ಪಬ್ಲಿಕ್ ಜನ ಸೇರಿ ಆರ್ಗನೈಸ್ ಮಾಡ್ತಾರಲ್ಲ, ಅದಕ್ಕೆ ನಾನ್ ಗೋರ್ಮೆಂಟ್ ಆರ್ಗನೈಸೇಷನ್ ಅಂತಾರ. ಈ ನಾನ್ ಗೋರ್ಮೆಂಟ್ ಆರ್ಗನೈಸೇಷನ್ ಕೆಲಸ ಏನಪ್ಪಾ ಅಂದ್ರೆ, ಸಮಾಜದೊಳಗಿರ್ತಕ್ಕಂಥ ರಿಚ್ ಪೀಪಲ್ ಪುವರ್ ಪೀಪಲ್ಗೆ, ಯಾರಿಗೆ ಸರಿ ಪುವರ್ ಪೀಪಲ್ಗೆ ಅವ್ರಿಗೆ ಹೆಲ್ಪ್ ಮಾಡೋದು. ಫೈನಾನ್ಷಿಯಲಿ ಇರ್ಬೋದು, ಆಮೇಲೆ ಎಷ್ಟೋ ಜನರಿಗೆ ಹೆಲ್ತ್ ಪ್ರಾಬ್ಲಮ್ ಐತೆ ಅದನ್ನ ಇರ್ಬೋದು, ಎಷ್ಟೋ ಜನರಿಗೆ ಎಜುಕೇಶನ್, ಎಷ್ಟೋ ಜನರಿಗೆ ಶೆಲ್ಟರ್ ಕೊಡುದು, ಅಂದ್ರೆ ಮನಿ ಕಟ್ಟಿಸ್ಕೊಡುದು. ಇದಕ್ಕೆಲ್ಲ ಇಂಥದ್ದೆಲ್ಲ ಏನ್ ಕೆಲಸ ಮಾಡ್ತಾರೆ, ಸಮಾಜದೊಳಗಿರ್ತಕ್ಕಂಥ ರಿಚ್ ಕ್ಲಾಸ್ ಪೀಪಲ್ ಒಂದು ಗುಂಪನ್ನು ಮಾಡಿ ಎಲ್ಲರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿ ಈ ಸಮಾಜದೊಳಗಿರ್ತಕ್ಕಂಥ ಪುವರ್ ಜನರಿಗೆ ಹೆಲ್ಪ್ ಮಾಡದ NGOಗಳ ಕೆಲಸ. ಇಂಥ NGOಗಳು ಇಂಡಿಯಾದೊಳಗೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ಗಂಟ್ಲೆ NGO ಇದಾವ್, ಹೌದಲ್ರಿ? ಈ ಲಕ್ಷಾಂತರ ಗಂಟ್ಲೆ NGOದೊಳಗೆ ನಮ್ದು ಒಂದು NGO ಐತಿ. ನಮ್ಮ NGOದ ಹೆಸರು ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ. ಈ ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಈಗಲ್ಲ, ಕಳೆದ 2017ನೇ ಇಸ್ವಿಯಿಂದ, ಅಂದ್ರೆ ಸುಮಾರಾಗಿ 8 ವರ್ಷದಿಂದ ನಾವು ನಮ್ಮ NGO ನಡೆಸಾಕತ್ತೀವಿ. ಯಾವ್ದು ಸರ್ ನಮ್ಮ NGO? ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್. ಈಗ ಕಳೆದ 8 ವರ್ಷದಿಂದ ಈ ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಮತ್ತೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನಾವು ತಿಳ್ಕೊಳಕ ಪ್ರಯತ್ನ ಮಾಡೋಣ. ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ, ಫೌಂಡರ್ ಅಂತ ಕರಿತೀವಲ್ಲ, ಅವರು ಇವರೇ. ಈ ಫೋಟೋದೊಳಗಿರ್ತಕ್ಕಂಥ ವ್ಯಕ್ತಿ, ಈ ಫೋಟೋದೊಳಗಿರ್ತಕ್ಕಂಥ ವ್ಯಕ್ತಿ ಯಾರು? ಇವ್ರ ಹೆಸರು ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅಂತ. ಇವ್ರಿಗೆ ಶಾರ್ಟ್ಕಟ್ ಆಗಿ ಏನ್ ಹೇಳ್ತಾರ, ಇಲ್ಲೇ ಡಾಕ್ಟರ್ ಚಕ್ರವರ್ತಿ ಅಂತ ಕರೀತಾರ. ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಏನಾದ್ರಲ್ಲ, ಇವರ ಫೋಟೋದೊಳಗಿರ್ತಕ್ಕಂಥ ವ್ಯಕ್ತಿ. ಇವರು ತಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅವರು 2017 ಇಸ್ವಿಗೆ ತಮ್ಮ ಸ್ವಂತ ಒಂದು NGO ಸ್ಟಾರ್ಟ್ ಮಾಡಿದ್ರು. ಈ ನಮ್ಮ ಡಾಕ್ಟರ್ ಡೆಬೋಸಿಸ್ ಚಕ್ರವರ್ತಿ ಅವ್ರದ್ದು ಊರು ಅಗರ್ತಲಾ. ಅಗರ್ತಲಾ ಎಲ್ಲಿ ಬರ್ತೈತಿ ಅಂದ್ರೆ ತ್ರಿಪುರ ರಾಜ್ಯದೊಳಗೆ ಬರ್ತೈತಿ. ಇವರು ತ್ರಿಪುರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ನಾವೇನ್ ಕರ್ನಾಟಕದೊಳಗಿದೀವಿ, ಹಂಗ ತ್ರಿಪುರದೊಳಗೆ, ಅದು ತ್ರಿಪುರದೊಳಗೆ ಅಗರ್ತಲಾ ಅಂತ ಒಂದು ಡಿಸ್ಟಿಕ್ ಐತಿ, ಅಲ್ಲಿಂದ ಇವರು ಬರ್ತಾರ. ಈ ವ್ಯಕ್ತಿ ತಮ್ಮ ಕಂಪನಿ, ತಮ್ಮ ಸ್ವಂತ NGO ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರು 100% ಲೀಗಲ್ ಆಗಿ ನಡೆಸಬೇಕಂತ ಉದ್ದೇಶ ಇಟ್ಕೊಂಡು ತಾವು ಕಂಪನಿ ಸ್ಟಾರ್ಟ್ ಮಾಡಕ್ಕಿಂತ ಮೊದಲೇ ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ನ 100% ಆಗಿ ಲೀಗಲ್ ಆಗಿ ನಡೆಸೋ ಉದ್ದೇಶ ಇಟ್ಕೊಂಡು ಇವರು
ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮೊದಲೇದು 12A ಸರ್ಟಿಫಿಕೇಟ್ ಅನ್ನ ಕಲೆಕ್ಟ್ ಮಾಡ್ರ. ಇದು 12A ಸರ್ಟಿಫಿಕೇಟ್ ಏನೈತಲ್ಲ ಇದು ಕಂಪಲ್ಸರಿ ಬೇಕು. ಯಾಕಂದ್ರೆ ನಾವು ಒಂದು NGO ನಡೆಸಬೇಕಾದ್ರೆ ನಾವು ಜನರಿಂದ ಒಂದು ಡೊನೇಷನ್ ಅನ್ನ ಕಲೆಕ್ಟ್ ಮಾಡ್ಬೇಕಾಗ್ತೈತಿ. ಆ ಡೊನೇಷನ್ ಕಲೆಕ್ಟ್ ಮಾಡ್ಬೇಕಾದ್ರೆ 12A ಸರ್ಟಿಫಿಕೇಟ್ ಬೇಕು, ಅದು ನಮ್ದು ಕಲೆಕ್ಟ್ ಮಾಡಿ. ಎರಡನೇದಾಗಿ ATC ಸರ್ಟಿಫಿಕೇಟ್ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಸಿಗತಕ್ಕಂತ ಒಂದು ಸರ್ಟಿಫಿಕೇಟು. ಆಮೇಲೆ ಮೂರನೇದಾಗಿ ನೀತಿ ಆಯೋಗ, ಈ ನಮಗ ಶ್ರೀಮಾ ರೋಟಿ ಬ್ಯಾಂಕ್ ನೀತಿ ಆಯೋಗದಿಂದ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ರ. ಆಮೇಲೆ ನಾಲ್ಕನೇದು CSR ಅಂದ್ರೆ ಇದು ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸಿಗ್ತಕ್ಕಂತ ಒಂದು ಸರ್ಟಿಫಿಕೇಟ್. ಇದು ಎದಕ್ಕೆ ಯೂಸ್ ಆಗ್ತೈತೆ ಅಂದ್ರೆ, ಉದಾಹರಣೆಗೆ ನಮಗ ಒಬ್ಬ ವ್ಯಕ್ತಿಗಳು ದಾನ ಕೊಟ್ರಿ ಅಂತ ಕೊಡ್ರಿ. ಉದಾಹರಣೆಗೆ ರತನ್ ಟಾಟಾ ಅವರು ನಮ್ಮ ಒಂದು ಆರ್ಗನೈಸೇಷನ್ಗೆ 1 ಕೋಟಿ ರೂಪಾಯಿ ದಾನ ಕೊಟ್ರು. ಇವರು 1 ಕೋಟಿ ರೂಪಾಯಿ ದಾನ ಕೊಟ್ಟಿದ್ದಕ್ಕೆ ಈ ಸರ್ಟಿಫಿಕೇಟ್ ಪ್ರಕಾರ ಅವ್ರಿಗೆ 40% ಇನ್ಕಮ್ ಟ್ಯಾಕ್ಸ್ ಒಳಗೆ ರಿಬೇಟ್ ಸಿಗ್ತೈತಿ. ಅದಕ್ಕೆ ಇದು ಯೂಸ್ ಆಗ್ತೈತಿ. ಆಮೇಲೆ 5ನೇ ಸರ್ಟಿಫಿಕೇಟ್ ISO 9001:2000. ನಾ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ಇಡೀ ವಿಶ್ವದೊಳಗೆ ಮೊದಲೇ ಕಂಪನಿ ISO 9001:2015 ಸರ್ಟಿಫಿಕೇಟ್ ತಗೊಂಡು ನಡೆಸ್ತಾ ಇರ್ತಕ್ಕಂತ ಒಂದು NGO ಅಂತ. ಬೇರೆ ಯಾವ NGOನು ಈ ತರ ಸರ್ಟಿಫಿಕೇಟ್ ತಗೊಂಡಿಲ್ಲ. ಇದ್ರ ಜೊತೆಗೆ ರೀಸೆಂಟ್ ಆಗಿ ನಮ್ಮ ಕಂಪನಿಗೆ 35A ಸರ್ಟಿಫಿಕೇಟ್ ಸಿಕ್ಕೈತಿ. ಈ 35A ಬಹಳ ಇಂಪಾರ್ಟೆಂಟ್. ಎದಕ್ಕಂದ್ರೆ ಈಗಾಗಲೇ ಹೇಳಿದೆ ನಾನು, CSR ಸರ್ಟಿಫಿಕೇಟ್ ಪ್ರಕಾರ ರತನ್ ಟಾಟಾ ಅವರು 1 ಕೋಟಿ ರೂಪಾಯಿ ದಾನ ಕೊಟ್ರೆ ಅವ್ರಿಗೆ ಕೇವಲ 40% ರಿಬೇಟ್ ಸಿಗ್ತದೆ ಅಂತ ಹೇಳಿದೆ. ಆದ್ರೆ ಈ ಸರ್ಟಿಫಿಕೇಟ್ ಅನ್ನ ಅಟ್ಯಾಚ್ಮೆಂಟ್ ಮಾಡಿದ್ರೆ ಅವ್ರಿಗೆ 100% ರಿಬೇಟ್ ಸಿಗ್ತೈತಿ. 1 ಕೋಟಿಗೆ 1 ಕೋಟಿ. ಈಗ ಯಾವಾಗ 100% ರಿಬೇಟ್ ಸಿಗ್ತೈತೆ ಅಂದ್ಕೂಡ್ಲೆ ನಮ್ಮ ಕಂಪನಿಗೆ ಇನ್ನು ಬರ್ತಾ 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 ಏನಾಗ್ತೈತಿ, ಡೊನೇಟ್ ಮಾಡ್ತಕ್ಕಂಥ ನಂಬರ್ಸ್ ಜಾಸ್ತಿ ಆಗ್ತೈತಿ. ಯಾವಾಗ ಡೊನೇಟ್ ಕೊಡ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಆಗ್ತಾರ, ಆವಾಗ ನಾವು ಇನ್ನು ನಮ್ಮ ಪ್ರೋಗ್ರಾಮ್ ಅನ್ನ ದೊಡ್ಡ ಮಟ್ಟದೊಳಗೆ ಸಮಾಜ ಸೇವಾ ಅನ್ನೋದೇನಿತ್ತಲ್ಲ ಇನ್ನು ದೊಡ್ಡ ಮಟ್ಟದೊಳಗೆ ಮಾಡ್ಬೋದು. ಇದ್ರ ಜೊತೆಗೆ ನಮ್ಮ ಕಂಪನಿ FCRA ಸರ್ಟಿಫಿಕೇಟ್ ತಗೊಳ್ರ. FCRA ಅಂದ್ರೆ ಇದು ಫಾರಿನ್ ಇಂದ ನಾವು ಫಂಡ್ ಕಲೆಕ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಇದೇ ಸರ್ಟಿಫಿಕೇಟ್ ಇಟ್ಕೊಂಡು ಈ ಮುಸ್ಲಿಂ ಸಂಘಗಳು ಇರ್ತಾವಲ್ಲ ಅವು ಅರಬ್ ಕಂಟ್ರಿಯಿಂದ, ಕ್ರಿಶ್ಚಿಯನ್ ಸಂಘಗಳು ಇರ್ತಾವ ಅದು ಅಮೆರಿಕ ಮತ್ತು ಲಂಡನ್, ಜರ್ಮನಿ, ಫ್ರಾನ್ಸ್ ಇದರಿಂದ ಫಾರಿನ್ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರ. ಅದೇ ಪ್ರಕಾರ ನಮಗೆ FCRA ಸರ್ಟಿಫಿಕೇಟ್ ಸಿಕ್ಕಿದಕ್ಕೆ ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ಫಾರಿನ್ ಫಂಡ್ ಕಲೆಕ್ಟ್ ಮಾಡಬಹುದು. ಒಂದೇದು ಫಾರಿನ್ ದೊಳಗೆ ನಮ್ಮ ಆರ್ಗನೈಸೇಷನ್ ಆಪರೇಟ್ ಮಾಡಬಹುದು. ಅದಕ್ಕೆಲ್ಲ ಯೂಸ್ ಆಗ್ತೈತಿ. ಈ ಪ್ರಕಾರ ನಮ್ಮ ಕಂಪನಿ ಅಂದ್ರೆ ಒಂದು NGO 100% ಲೀಗಲ್ ಆಗಿ ನಡೆಸಬೇಕಂದ್ರೆ ಅವ್ರಿಗೆ 7 ಸರ್ಟಿಫಿಕೇಟ್ ಬೇಕು. ನಮ್ಮ ಕಂಪನಿಗೆ 1, 2, 3, 4, 5, 6, 7 ಸರ್ಟಿಫಿಕೇಟ್ ತಗೊಂಡ್ಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ NGO 100% ಲೀಗಲ್ ಆಗಿರ್ತಕ್ಕಂಥ ಒಂದು NGO ಇಡೀ ವಿಶ್ವದೊಳಗೆ, ಕೇವಲ ಇಂಡಿಯಾದೊಳಗೆ ಅಷ್ಟೇ ಅಲ್ಲ. ಈಗ ನಾನು ಒಂದೊಂದು ಒರಿಜಿನಲ್ ಕಾಪಿ ತೋರಿಸ್ಕೊಂತ ಹೋಗ್ತೀನಿ, ನೋಡ್ಕೊಂತ ಹೋಗ್ರಿ. ಇಲ್ಲೇ ಮೊದಲನೇದಾಗಿ ನಮ್ಮ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥ ಶ್ರೀಮಾ ರೋಟಿ ಬ್ಯಾಂಕ್, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಐತಿ. ಇದು ಮೊದಲನೇ ಸರ್ಟಿಫಿಕೇಟ್. ಇನ್ನು ಎರಡನೇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ನಮ್ಮ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಕಲ್ಕತ್ತಾ ಅಂತ ಐತಿ. ಕಲ್ಕತ್ತಾ ಯಾಕಂದ್ರೆ ನಮ್ಮ ಹೆಡ್ ಆಫೀಸ್ ಇರೋದು ಕಲ್ಕತ್ತಾದೊಳಗೆ, ಅದಕ್ಕೆ ಅಲ್ಲಿಂದ ತಗೊಂಡಿ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಸರ್ಟಿಫಿಕೇಟ್ ಒಂದು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಮಾಡ್ತಾರ. ಅದು 50 ರೂಪಾಯಿ ಬಾಂಡ್ ಪೇಪರ್ ಮೇಲೆ ನಮ್ಮ ಶ್ರೀಮಾ ರೋಟಿ ಬ್ಯಾಂಕ್ ಅನ್ನ ಮಾಡ್ಯಾರ. ಅದ್ರದೊಳಗೆ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ. ಇದು ಯಾವ ಊರದೊಳಗೆ ಆಗೈತೆ ಸರ್ ಅಗ್ರಿಮೆಂಟ್? ತ್ರಿಪುರ ಅಗರ್ತಲಾದೊಳಗೆ. ಅಗರ್ತಲಾ ಯಾಕೋ ನಮ್ಮ ಡೆಬೋಸಿಸ್ ಚಕ್ರವರ್ತಿ ಅವ್ರದ್ದು ಊರು. ಇದು ತ್ರಿಪುರ ಅಂತ ಐತಿ. ಇದು ಅಗರ್ತಲಾ ಅನ್ನೋದು ತ್ರಿಪುರ ರಾಜ್ಯದೊಳಗೆ ಬರ್ತೈತಿ. ಅಲ್ಲಿಂದ ನಾವು ಅಗ್ರಿಮೆಂಟ್ ಅನ್ನ ಮಾಡೀವಿ. ಇದಾದ್ಮೇಲೆ ಕ್ವಾಲಿಟಿ ಸರ್ಟಿಫಿಕೇಟ್, ನಮ್ಮ ಕಂಪನಿಗೆ ಸಿಕ್ಕಿರ್ತಕ್ಕಂಥ ಕ್ವಾಲಿಟಿ ಸರ್ಟಿಫಿಕೇಟ್, ನಮ್ಮ ಕಂಪನಿಗೆ ಸಿಕ್ಕಿರ್ತಕ್ಕಂಥ ISO 9001:2015 ಸರ್ಟಿಫಿಕೇಟ್ ಸಿಕ್ಕೈತಿ. ಇದ್ರದ್ದು ಕಾಪಿ ನನ್ನ ಹತ್ರ ಎಲ್ಲ ಒರಿಜಿನಲ್ ಕಾಪಿನ ಅದಾವ. ಆಮೇಲೆ ಇದ್ರ ಜೊತೆಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಆಫೀಸ್ ಆಫ್ ದಿ ರಿಜಿಸ್ಟ್ರೇಷನ್ ಕಂಪನೀಸ್ ಅಂತೈತಿ. ಕಂಪನಿ ಆಕ್ಟ್ ಪ್ರಕಾರ ನಮ್ದು ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಇದಾದ್ಮೇಲೆ ಇದು ಎಲ್ಲರಿಗೂ ಗೊತ್ತಿರ್ತೈತಿ, ಪ್ಯಾನ್ ಕಾರ್ಡ್.
ಸೊ ನಮ್ಮ ಆರ್ಗನೈಸೇಷನ್ 100% ಲೀಗಲ್ ಆಗಿ ನಡೆಸಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲದನ್ನು ಕಲೆಕ್ಟ್ ಮಾಡಿವಿ. ಈ ಪ್ರಕಾರ ನಮ್ದು 100% ಒಂದು ಲೀಗಲ್ ಆಗಿರ್ತಕ್ಕಂತ ಒಂದು ಆರ್ಗನೈಸೇಷನ್ ಯಾವ್ದು ಸರ್? ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್. ಈ ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋದು ಏನಿತ್ತಲ್ಲ, ಕಳೆದ 8 ವರ್ಷದಿಂದ ಆಪರೇಟ್ ಮಾಡಾಕ್ತೈತೆ ಅಂತ ನಾನು ಹೇಳಿದೆ. ಯಾವಾಗ? 2017 ಇಸ್ವಿಯಿಂದ 8 ವರ್ಷ ಆಯ್ತು. ಈ ಕಳೆದ 8 ವರ್ಷದೊಳಗೆ ಇವ್ರು ಏನೇನು ಕೆಲಸ ಮಾಡ್ರ ಅದ್ರ ಕಡೆನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳನ್ರಿ. ಈಗ ನಮ್ಮ ಕಂಪನಿ ಮಾಡಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಪ್ರೋಗ್ರಾಮ್, ಈಗ ಬುಜುರ್ಗೋಂಕ ಆಂಖೋಂಕ ಆಪರೇಷನ್ ಕರ್ವಾನ, ಏಜ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಬಡ ಜನರಿಗೆ ಆಪರೇಷನ್ ಮಾಡಿಸೋದು, ಗರೀಬ್ ಲಡ್ಕಿಯೋಂಕ ಶಾದಿ ಕರ್ವಾನ, ಏಜ್ ಆಗಿರ್ತಕ್ಕಂಥ ಹೆಣ್ಮಕ್ಳು, ಬಡ ಜನ ಹೆಣ್ಮಕ್ಳು ಇರ್ತಲ್ಲ ಅವ್ರಿಗೆ ಸಾಮೂಹಿಕ ಮದುವೆ ಅಂತಲ್ಲ 101, 501, ಪ್ರತಿ ಕೆಲವೊಂದು ಸರಿ 1001 ಈ ಪ್ರಕಾರ ನಮ್ಮ ಕಂಪನಿದ ಮದುವೆಯಿಂದ ಆರ್ಗನೈಸೇಷನ್ ಮಾಡ್ತಾರೆ. ಗರೀಬ್ ಬಚ್ಚೋಕ್ಕೂ ಶಿಕ್ಷಾ ದಿಲ್ವಾ ಪ್ರದಾನ ಕರ್ನ, ಅಂದ್ರೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುದು. ಗರೀಬ್ ಬಚ್ಚೋಕ್ಕೂ ಸ್ವಾಸ್ಥ್ಯ ದಾನ ಕರ್ನ, ಹೆಲ್ತ್ ಪ್ರಾಬ್ಲಮ್ ಬಂತಂದ್ರೆ ಆಮೇಲೆ ರಕ್ತದಾನ ಶಿಬಿರ, ಈ ಪ್ರಕಾರ ಆಮೇಲೆ ಮನಿ ಇದ್ದರಿಗೆ ಮನಿ ಕಟ್ಟಿಸ್ಕೊಡುದು. ಈ ಪ್ರಕಾರ ನಾವು ಕಳೆದ 8 ವರ್ಷದಿಂದ ನಮ್ಮ ದೊಡ್ಡ ಮಟ್ಟದೊಳಗಲ್ಲ, ನಮ್ಮ ಕಂಪನಿ ನಮ್ಮ ಓನರ್ದು ಒಂದು ಫೈನಾನ್ಷಿಯಲ್ ಕಂಡೀಷನ್ ಅವ್ರಿಗೆ ಒಂದು ಇದ್ರ ಪ್ರಕಾರ ಇಲ್ಲಿವರೆಗೆ 72 ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ರ. ಇವರು ಕಳೆದ 8 ವರ್ಷದೊಳಗೆ 72 ಪ್ರೋಗ್ರಾಮ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಟಾರ್ಗೆಟ್ ಇಟ್ಕೊಂಡ್ರ. 2030 ಇಶ್ಯೂ ಅನ್ನೋದ್ರೊಳಗೆ ನಮ್ಮ ಒಂದು MGO ಆಗಿರ್ತಕ್ಕಂಥ SM ರೋಟಿ ಬ್ಯಾಂಕ್ ಅನ್ನೋದು ಏನೈತಲ್ಲ, ಇದಕ್ಕೆ ಶಾರ್ಟ್ಕಟ್ ಒಳಗೆ SRBF ಅಂತ ಕರಿತೀವಿ, SMRBF ಅಂತ. ಈ SMRBF ಅನ್ನ ಇಡೀ ವಿಶ್ವದೊಳಗೆ ನಂಬರ್ 1 ಮಟ್ಟಕ್ಕೆ ಒಯ್ಬೇಕು. ಈಗ ನೋಡ್ರಿ, ಇಡೀ ವಿಶ್ವದೊಳಗೆ ನಂಬರ್ 1 ಮಟ್ಟಕ್ಕೆ ಒಯ್ಯೋದು ಇದು ಅಷ್ಟಿಷ್ಟು ಸಣ್ಣ ಕೆಲಸ ಅಲ್ಲ. ಇದಕ್ಕೆ ಒಬ್ಬರಿಂದ ಆಗಂಗಿಲ್ಲ, ಇದಕ್ಕೆ ಲಕ್ಷಾಂತರ ಗಂಟ್ಲೆ ಜನ ಕೈ ಜೋಡಿಸ್ಬೇಕಾಗ್ತೈತಿ. ಎಸ್ ಅಂತಿರು, ನೋ ಅಂತಿರು ಸರ್? ಆಚಾರ್ಯವರ ಮೈಕ್ ಮಾತಾಡ್ರಿ. ಓಕೆ, ಈಗ ಲಕ್ಷಾಂತರ ಗಂಟ್ಲೆ ಜನ ಯಾವ್ದಾರ ಒಂದು ಆರ್ಗನೈಸೇಷನ್ಗೆ ಕೈ ಜೋಡಿಸಂದ್ರೆ ಅವ್ರ ಏನ್ ಮಾಡ್ತಾರ? ಏನ್ ಬೆನಿಫಿಟ್ ಐತಿ ನೋಡಿ ಮಾಡ್ತಾರ. ಎಸ್ ಅಂತಿರೋ ನೋ ಅಂತಿರೋ? ಅದಕ್ಕೆ ಯಾವುದೇ ಒಂದು ಆರ್ಗನೈಸೇಷನ್ ಒಳಗೆ ಬೆನಿಫಿಟ್ ಬೇಕು, ಹೌದಲ್ರಿ? ಈಗ ನಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂತ ವ್ಯಕ್ತಿಗಳಿಗೆ ಹೆಲ್ಪ್ ಆಗ್ಲಿ ಅಂತ, ಏನು ನಮ್ಮ ಒಂದು ಕಂಪನಿಗೆ ಕೈ ಜೋಡಿಸಂತ ವ್ಯಕ್ತಿಗಳಿಗೆ ಹೆಲ್ಪ್ ಆಗ್ಲಿ ಅಂತ ತಿಳ್ಕೊಂಡು ನಮ್ಮ ಕಂಪನಿ ಏನ್ ಮಾಡ್ಯಾರ? ಒಂದು CF ಅಂದ್ರೆ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ರ. ಏನ್ ಮಾಡ್ರ ಸರ್? C ಅಂದ್ರೆ ಕ್ರೌಡ್, F ಅಂದ್ರೆ ಫಂಡ್, ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಏನ್ ಸರ್ ಇದು ಕ್ರೌಡ್ ಅಂದ್ರೆ? C ಅಂದ್ರೆ ಕ್ರೌಡ್. ಕ್ರೌಡ್ ಅಂದ್ರೆ ಯಾರು? ಪಬ್ಲಿಕ್ ಅಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿಗಳು ನಾವ ನೀವು ಅಂತ ಅರ್ಥ. F ಅಂದ್ರೆ ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ದುಡ್ಡು ವಾಪಸ್ ಪಬ್ಲಿಕ್ಗೆ ಒಬ್ರಿಗೊಬ್ಬರು ಅನುಕೂಲ ಆಗಲ್ಲ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಅದ. ಒಂದು ಕೋರ್ ಕಂಟೆಂಟ್ ಅಂತ ಕರಿತಾರಲ್ಲ, ಅದಕ್ಕೆ ನಾವು ಹೇಳ್ತೀವಿ. ಈ ಪ್ರಕಾರ ಈಗ CF ಅಂತ ಕರೆದೆ, ಕ್ರೌಡ್ ಫಂಡಿಂಗ್ ಅಂತಾನು ಕರೆದೆ, ಹೌದಲ್ರಿ? ಈ ಕ್ರೌಡ್ ಫಂಡಿಂಗ್ ಅದ ಕಾನ್ಸೆಪ್ಟ್ ಅನ್ನ ಈಗ ನಮಗೆ ಯಾಕೆ ಹೇಳಾಕತ್ತೀರಿ ಅಂತ ಯಾರ್ದಾರ ಪ್ರಶ್ನೆ ಇದ್ರೆ, ಏನೇ ಸರ್ ನಮಗೆ ಯಾಕೆ ಹೇಳಾಕತ್ತೀರಂತ ಯಾರ ಪ್ರಶ್ನೆ ಕೇಳಿದ್ರೆ, ನಮ್ಮ ಉದ್ದೇಶನು ನಿಮ್ಮಂತ ಜನರಿಗೆ ನಮ್ಮ ಒಂದು ಆರ್ಗನೈಸೇಷನ್ ಒಳಗೆ ಕೂಡ್ಸೋದೇ ನಮ್ಮ ಕೆಲಸ, ಹೌದಲ್ರಿ? ಹಾಗಾದ್ರೆ ಈಗ ಮತ್ತೊಂದು ಪ್ರಶ್ನೆ, ನಾನ್ ಯಾಕೆ ನಿಮ್ಮ ಕಂಪನಿ ಜೊತೆಗೆ ಕೈ ಜೋಡಿಸಬೇಕು? ಇದು ಒಂದು ಪ್ರಶ್ನೆ ನೋಡ್ರಿ. ಈಗ ಉದಾಹರಣೆಗೆ ಯಾರು ವಿಜಯ್ ಕುಮಾರ್ ಅವರೇ, ಇಲ್ಲಿ ನಾವೇನು ಬಂದಿಲ್ಲ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಎಸ್ ಅಂತಿರೋ? ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇಲ್ಲ ಯಾರ ಅಪ್ಪಿ ತಪ್ಪಿ ರಿಚ್ ಕ್ಲಾಸ್ ಫ್ಯಾಮಿಲಿಗೆ ಸಂಬಂಧಪಟ್ಟರೆ ಬಂದಾರೇನು? ರಿಚ್ ಕ್ಲಾಸ್ ಅಂದ್ರೆ ಯಾರು? ಈಗ ಮುಖೇಶ್ ಅಂಬಾನಿ, ಟಾಟಾ, ಬಿರ್ಲಾ, ಅಂಬಾನಿ, ಅಡಾನಿ ಇಂಥವ್ರು ಯಾರು ಬಂದಾರೇನ್ರಿ? ಯಾರು ಲಕ್ಷ್ಮೀ ಮಿತ್ತಲ್ ಏನ್ರಿ ತಪ್ಪಿ ನಮ್ಮ ಪ್ರೆಸೆಂಟೇಷನ್ ಬಂದಾನೇನೋ? ಇಲ್ಲ. ಯಾಕಂದ್ರೆ ಅವರೆಲ್ಲ ರಿಚ್ ಕ್ಲಾಸ್ ಪೀಪಲ್. ನಾವಿಲ್ಲಿ ಬಂದು ಕುಂತಿರ್ತಕ್ಕಂಥ ವ್ಯಕ್ತಿಗಳು ಮಿಡಲ್ ಕ್ಲಾಸ್ ವ್ಯಕ್ತಿಗಳು. ಈಗ ವಿಜಯ್ ಕುಮಾರ್ ಅವರೇ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಅಂದ್ರೆ ಅಂತ ಕರಿತಿರಲ್ಲ, ಮಿಡಲ್ ಕ್ಲಾಸ್ ಅಂದ್ರೆ ಯಾರು ಸರ್? ಯಾರು ಒಂದೇ ಒಂದು ಇನ್ಕಮ್ ಮೇಲೆ ಡಿಪೆಂಡ್ ಆಗ್ತಾರ ಅವರು ಮಿಡಲ್ ಕ್ಲಾಸ್ ವ್ಯಕ್ತಿಗಳು. ಒಂದೇ ಒಂದು ಇನ್ಕಮ್ ಅಂದ್ರೆ, ಈಗ ನೋಡ್ರಿ, ಒಂದು ನೌಕರಿ ಮಾಡ್ತಕ್ಕಂಥ ವ್ಯಕ್ತಿ ಅವನೇನ್ ಮಾಡ್ತಾನ? ರಿಟೈರ್ಮೆಂಟ್ ಆಗೋ ಮಟ್ಟ ನೌಕರಿ ಮಾಡ್ತಾನ. ಒಬ್ಬ ಡಾಕ್ಟರ್ ಸಾಯಮಟ್ಟ ಡಾಕ್ಟರ್ಕಿನ ಆಗಿರ್ತಾನ. ಒಬ್ಬ ಲಾಯರ್ ಸಾಯಮಟ್ಟ ಲಾಯರ್ಕಿ ಬಿಟ್ಟು ಬೇರೆ ಏನ್ ಮಾಡಂಗಿಲ್ಲ. ಅಂದ್ರೆ ಒಂದೇ ಒಂದು ಇನ್ಕಮ್ ಮೇಲೆ ಯಾರು ಡಿಪೆಂಡ್ ಆಗ್ತಾರ ಅವ್ರಿಗೆ ನಾವು ಮಿಡಲ್ ಕ್ಲಾಸ್ ಅಂತ ಕರಿತೀವಿ. ಯಾರಿಗೆ ಮಲ್ಟಿಪಲ್ ಇನ್ಕಮ್ ಇರ್ತೈತಲ್ಲ ಅವ್ರು ಏನ್ ಮಾಡ್ತಾರ? ಮಲ್ಟಿಪಲ್ ಇನ್ಕಮ್ ಇತ್ತಂತ ವ್ಯಕ್ತಿ ರಿಚ್ ಕ್ಲಾಸ್ ಆಗ್ತಾರ. ಸರ್, ಮಲ್ಟಿಪಲ್ ಇನ್ಕಮ್ ಅಂದ್ರೆ ಹೆಂಗ್ರಿ ಅಂತ ಯಾರಿಗಾರ ಪ್ರಶ್ನೆ ಇದ್ರೆ ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ. ಈಗ ವಿಜಯ್ ಕುಮಾರ್ ಅವರೇ, ರತನ್ ಟಾಟಾ ಗೊತ್ತಲ್ಲ?
ಎಸ್ ಸರ್. ಈ ರತನ್ ಟಾಟಾ ಅವ್ರದ್ದು ಮಲ್ಟಿಪಲ್ ಇನ್ಕಮ್ ಐತಿ. ಹೆಂಗ್ರಿ? ಈಗ ನೋಡ್ರಿ, ರತನ್ ಟಾಟಾ ಉಪ್ಪು ಮಾರ್ತಾನ, ಕಾರು ಮಾರ್ತಾನ, ಏನ್ ಮಾಡ್ತಾನ ಸರ್, ಕಬ್ಬಣನು ಮಾರ್ತಾನ, ಬಂಗಾರನು ಮಾರ್ತಾನ, ಆಮೇಲೆ ಟ್ಯಾಕ್ಸಿನೂ ಮಾರ್ತಾನ, ಆಟೋನು ಮಾರ್ತಾನ, ಲಾರಿನೂ ಮಾರ್ತಾನ, ಎಲ್ಲದನ್ನು ಮಾರ್ತಾನಲ್ಲ. ಈಗ ಎಸ್ ಸರ್. ಇದ್ದಿತ್ತಾಗ ಎಲ್ಲದವ್ ಸರ್. ಈ ಪ್ರಕಾರ ಇವ್ರದೆಲ್ಲ ಈಗ ನೋಡ್ರಿ, ರತನ್ ಟಾಟಾ ಅವ್ರದ್ದು ಒಂದೇ ಇನ್ಕಮ್ ಐತು ಅಥವಾ ಇವ್ರದ್ದು ರತನ್ ಟಾಟಾ ಅವ್ರದ್ದು ಮಲ್ಟಿಪಲ್ ಇನ್ಕಮ್ ಐತು? ಮಲ್ಟಿಪಲ್ ಇನ್ಕಮ್ ಐತಿ. ಯಾವ ವ್ಯಕ್ತಿದು ಮಲ್ಟಿಪಲ್ ಇರ್ತೈತಿ ಅವನು ಅರ್ಭೋಪತಿ ಕರ್ಭೋಪತಿ ಆಗ್ತಾನ, ಹೌದಲ್ರಿ? ನಮ್ಮಂತ ಎಸ್ ಸರ್. ಒಂದೇ ಒಂದು ವ್ಯಕ್ತಿ ಇನ್ಕಮ್ ಇರ್ತಕ್ಕಂಥ ವ್ಯಕ್ತಿಗಳು ನಾವ್ ಹಿಂಗ ಮಿಡಲ್ ಕ್ಲಾಸ್ ಒಳಗೆ ಸಾಯ್ತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಮ್ಮ ಮತ್ತೊಂದು ಪ್ರಶ್ನೆ ಸರ್, ಈಗ ನಾನು ಮಿಡಲ್ ಕ್ಲಾಸ್ ವ್ಯಕ್ತಿ, ನಾನು ಜೀವನದೊಳಗ ಮನಸ್ಸು ಮಾಡಿದ್ರೆ ರಿಚ್ ಕ್ಲಾಸ್ ಫ್ಯಾಮಿಲಿಗೆ ಜಂಪ್ ಮಾಡಕ್ ಬರ್ತೈತೇನ್ರಿ? 100% ಬರ್ತೈತಿ. ಎಷ್ಟು ಪರ್ಸೆಂಟ್ ಬರ್ತೈತಿ? 100%. ಹಿಸ್ಟ್ರಿ ಒಳಗೆ ನಾವು ಕಣ್ಣಾರ್ ನೋಡಿವಿ. ಹೆಂಗ್ ನೋಡಿ ಸರ್, ಒಂದ್ ಯಾರೋ ಇನ್ಫೋಸಿಸ್ ನಾರಾಯಣ ಮೂರ್ತಿರು ತಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಡತಿ ಕಡೆಯಿಂದ 10,000 ರೂಪಾಯಿ ತಗೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಎಲ್ಲಿ ಹೋಗ್ಯಾನ? ಒಂದು ಪೆಟ್ರೋಲ್ ಬಂಕ್ನೊಳಗೆ ಪೆಟ್ರೋಲ್ ಹಾಕ್ತಕ್ಕಂತ ಯಾರು ಅಂಬಾನಿ ಏನ್ ಮಾಡ್ದ ನೋಡಕ್ತಿಲ್ರಿ? ಹಿಂಗ ಪ್ರತಿ ಒಂದ್ ವ್ಯಕ್ತಿ ಏನು ಜೀವನದೊಳಗ ಫಸ್ಟ್ ಕ್ಲಾಸ್ ಬಿಲೇನ್ ಅಂತ ಕರೀತಾರ, ಫಸ್ಟ್ ಜನರೇಷನ್ ಬಿಲೇನ್. ಅವರೆಲ್ಲ ನಮ್ಮಂಗ ಮಿಡಲ್ ಕ್ಲಾಸ್ ಇದ್ದಂತ ವ್ಯಕ್ತಿಗಳು ಅವ್ರ ಏನ್ ಮಾಡ್ತಾರ, ಒಂದು ಇನ್ಕಮ್ ಜಂಪ್ ಮಾಡಿ ಮಲ್ಟಿಪಲ್ ಇನ್ಕಮ್ ಅನ್ನು ಕ್ರಿಯೇಟ್ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಸೊ ಈಗ ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳು ಈಗ ನಾವು ರಿಚ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡಕ್ ಪ್ರಯತ್ನ ಮಾಡ್ಬೇಕು, ಹೌದಲ್ರಿ? ಹಂಗಾರೆ ಈಗ ನಾನು ನೌಕರಿ ಮಾಡಕ್ತೀನಿ ಸರ್, ನನಗೆ ಈಗ ನಾವು ಒಂದೇನಿತಿ ನನಗೆ ನೌಕರಿ ಒಳಗೆ ಟೈಮ್ ಸಾಲಂಗಿಲ್ಲ. ನನ್ನಂತ ವ್ಯಕ್ತಿ ಕಡೆಯಿಂದ ಮಲ್ಟಿಪಲ್ ಇನ್ಕಮ್ ಕ್ರಿಯೇಟ್ ಮಾಡಕ್ ಆಗ್ತೈತಿ? 100% ಆಗ್ತೈತಿ. ಹೆಂಗ ಸರ್? ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ನೌಕರಿ ಮಾಡಕ್ತೀನಿ, ಅದರಿಂದ ಪೇಮೆಂಟ್ ಬರ್ತೈತಿ, ನಾನು ಹಬ್ಬ ಬಂದ್ರೆ ಮಂದಿ ನಡೆಸಬಹುದು. ನನ್ನ ಜೀವನದೊಳಗೆ ಕರೋಡಪತಿ ಆಗಕ್ ಆಗಂಗಿಲ್ಲ, ನನ್ನ ಮಕ್ಕಳಿಗೆ ಫಾರಿನ್ ಕಳ್ಸಕ್ ಆಗಂಗಿಲ್ಲ, ನನ್ನ ಹೆಂಡತಿಗೆ ಮೈ ತುಂಬಾ ಬಂಗಾರ ಸಾಧ್ಯ ಇಲ್ಲ, ಸ್ವಂತ ಬಂಗ್ಲೋ ಸಾಧ್ಯ ಇಲ್ಲ, ಫಾರಿನ್ ಟ್ರಿಪ್ ಸಾಧ್ಯ ಇಲ್ಲ, ಇಲ್ಲ ಸ್ವಂತ ಕಾರ್, ಇವೆಲ್ಲ ಆಗಂಗಿಲ್ಲ, ಹೌದಲ್ರಿ? ಈಗ ನಾನೇನ್ ಮಾಡ್ತೀನಿ ಅಂದ್ರೆ ನಾನ್ ನೌಕರಿ ಮಾಡ್ಕೊಂತ ಫ್ಯಾಮಿಲಿ ಸಾಕ್ತೀನಿ, ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಡ್ರೀಮ್ ದೊಡ್ಡದು, ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾನು ರಿಸ್ಕ್ ತಗೊಂಡು ಏನ್ ಮಾಡ್ತೀನಿ? ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡ್ತೀನಿ. ಏನ್ ಮಾಡ್ತೀನಿ? ನೆಟ್ವರ್ಕ್ ಮಾರ್ಕೆಟ್. ಯಾವ್ದ್ರ ಒಂದು ಚಲೋ ಕಂಪನಿ ಸೇರ್ಕೊಂಡು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡ್ತೀನಿ. ನೆಟ್ವರ್ಕ್ ಮಾರ್ಕೆಟ್ ಮಾಡೋದ್ರಿಂದ ನಂದು ಎರಡನೇ ಇನ್ಕಮ್ ಸ್ಟಾರ್ಟ್ ಆಗ್ತೈತಿ. ಈಗ ನಾ ಏನ್ ಮಾಡ್ತೀನಿ? ನೆಟ್ವರ್ಕ್ ಫ್ಯಾಮಿಲಿ ಇದ್ದ ನೌಕರಿಂದ ಬಂದಿದ್ದ ದುಡ್ಡಿಂದ ಫ್ಯಾಮಿಲಿ ನಡೆಸ್ತೀನಿ. ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ನಾಗ ಬಂದಿದ್ದ ದುಡ್ಡನ್ನ ಸದ್ಯದ ಮಟ್ಟಿಗೆ ಯಾವುದೇ ಕಾರಣಕ್ಕೆ ನಾನು ಖರ್ಚು ಮಾಡಕ್ ಹೋಗಂಗಿಲ್ಲ. ಇದರಿಂದ ಬಂದಿದ್ದ ದುಡ್ಡನ್ನ ಜಾಣತನದಿಂದ ನಾನು ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅಲ್ಲೇ ಮೂರನೇ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಈಗ ನಾನು ಕಾಲಕ್ರಮೇಣ ಒಂದೇ ಸರಿ ಯಾವ್ದು ಕೋಟಿ ಗಂಟೆ ಬರಂಗಿಲ್ಲ. ನೆಟ್ವರ್ಕ್ ಮಾರ್ಕೆಟ್ ಬಂದಿದ್ದ ದುಡ್ಡನ್ನ ಮತ್ತೆ ಶೇರ್ ಮಾರ್ಕೆಟ್ ಪ್ರಾಫಿಟ್ ಏನೈತಿತ್ತಲ್ಲ ಅದನ್ನ ಜಾಣತನದಿಂದ ರಿಯಲ್ ಎಸ್ಟೇಟ್ ಒಳಗೆ, ರಿಯಲ್ ಎಸ್ಟೇಟ್ ಅಂದ್ರೆ ಇರ್ಲಿಕ್ಕೆ ಮನಿ ತಗೊಳಂಗಿಲ್ಲ, ನಾನು ಚಲೋ ಏರಿಯಾದೊಳಗೆ ಅಂಗಡಿ ತಗೊಂಡು ಬಾಡಿಗೆ ಕೊಡ್ತೀನಿ. ಆ ಬಾಡಿಗೆ ದುಡ್ಡು ನಾಲ್ಕನೇ ಇನ್ಕಮ್ ಅಂತ ಕ್ರಿಯೇಟ್ ಮಾಡ್ಬೋದಲ್ರಿ? ನಾವು ಮನಸ್ಸು ಮಾಡಿದ್ರೆ ನೌಕರಿ ಮಾಡ್ಕೊಂತ ನೆಟ್ವರ್ಕ್ ಮಾರ್ಕೆಟ್ ಮಾಡಿ ಎರಡನೇ ಇನ್ಕಮ್, ಶೇರ್ ಮಾರ್ಕೆಟ್ ಮಾಡಿ ಮೂರನೇ ಇನ್ಕಮ್, ಆಮೇಲೆ ರೆಂಟ್ ಬಾಡಿಗಿಂದ ನಾಲ್ಕನೇ ಇನ್ಕಮ್. ಈಗ ಹೇಳ್ರಿ, ಒಂದ್ ಇನ್ಕಮ್ ಇರ್ತಕ್ಕಂಥ ವ್ಯಕ್ತಿಗಿಂತ ನಾಲ್ಕು ಇನ್ಕಮ್ ಇರ್ತಕ್ಕಂಥ ವ್ಯಕ್ತಿಗಳು ಜೀವನದೊಳಗೆ ಜೇನ್ ರಿಚ್ ಆಗಕ್ ಆಗ್ತೈತಿ. ಫಾರಿನ್ ಮಕ್ಕಳಿಗೆ ಫಾರಿನಿಗೆ, ಆಮೇಲೆ ಹೆತ್ತಿಗೆ ಬಂಗಾರ, ಸ್ವಂತ ಬಂಗ್ಲೆ, ಸ್ವಂತ ಕಾರು, ಫಾರಿನ್ ಟ್ರಿಪ್, ಇದೆಲ್ಲ ಪಾಸಿಬಲ್ ಐತಲ್ರಿ? ಅದ್ರೊಳಗ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಇದ್ದಂತ ವ್ಯಕ್ತಿಗಳು ಫಾರಿನ್ ಟ್ರಿಪ್ಗೆ 6 ತಿಂಗಳು ಹೋಗ್ತಾರೆ. ನಾನು ಹೋಗ್ತಿದ್ದೆ. ಓಕೆ, ಸೊ ಈ ಪ್ರಕಾರ ನಾವ್ ಗೊತ್ತಾತಿಲ್ರಿ? ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತು. ಅಂದ್ರೆ ನಾವು ಮಲ್ಟಿಪಲ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡೋ ಸಲಗಿ ನಮ್ಮ ಕಂಪನಿ ಆಗಿರ್ತಕ್ಕಂತ ಶ್ರೀಮಾರ್ ರೋಟಿ ಬ್ಯಾಂಕ್ ಜೊತೆಗೆ ಕೈ ಜೋಡಿಸ್ಬೇಕಂತ ಕ್ಲಿಯರ್ ಆತಲ್ಲ? ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಈ ನಮ್ಮ ಶ್ರೀಮಾರ್ ರೋಟಿ ಬ್ಯಾಂಕ್ ದೊಳಗೆ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆಗ್ತೈತಿ. ಯಾವ ಟ್ರಾನ್ಸಾಕ್ಷನ್ ಸರ್? ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್. ನಮ್ಮ ಕಂಪನಿ ಒಳಗೆ ಆಗ್ತಕ್ಕಂತ ಒಂದು ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ನಾವು P2P ಪದ್ಧತಿ ಪ್ರಕಾರ ಮಾಡ್ತೀವಿ. ಯಾವ ಪದ್ಧತಿ ಸರ್? P2P. ಸರ್, ಈ P2P ಅಂದ್ರೆ ಯಾಕೋ ನನ್ಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ವಿಸ್ತಾರವಾಗಿ ಹೇಳಿರಲ್ಲ. ಈಗ ನಾನ್ ಮಾಡ್ತೀನಿ, ಈ P2P ಬಗ್ಗೆ ವಿಸ್ತಾರ ಮಾಡ್ತೀನಿ. ಇದ್ರ ಬಗ್ಗೆ ವಿಸ್ತಾರ ಮಾಡಕ್ಕಿಂತ ಮೊದಲೇ ಈಗ ನಾವ್ ಇಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿಗಳು ಒಂದಿಲ್ಲ ಒಂದು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿ ಕೆಲವೊಂದು ಜನ ದುಡ್ಡು ಗಳಿಸ್ಯಾರ, ಮ್ಯಾಕ್ಸಿಮಮ್ ಜನ ಕೈ ಸುಟ್ಕೊಂಡು ಬಂದಿರ್ತೇವೆ ನಾವು. ಈಗ ಅದು ಏನಿರಲಿ, ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ಇಲ್ಲಿವರೆಗೆ ಆಂಬವೆ, ಓರಿಫ್ಲೇಮ್, ಕ್ವಾಂಟಮ್, ಹರ್ಬಲೈಟ್, ಟಪ್ಪರ್ವೇರ್ ಇತ್ತಿತ್ಲಾಗ ವೇಸ್ಟೇಜ್ ಅದು ದೊಡ್ಡ ಅವಾಜ್ ನಡೆದೈತಿ. ಇವೆಲ್ಲ ಏನ್ ಮಾಡ್ತಾರೆ ಸರ್? ಇಲ್ಲಿ ಇವ್ರದ್ದು ಪದ್ಧತಿ ಏನಿರ್ತೈತೆ ಅಂದ್ರೆ ಮೊದಲು P2C
ಯಾವುದು ಪಿ ಟು ಸಿ, ಸಿ ಟು ಪಿ ಅಂತ ಇರ್ತೈತಿ. ಇಲ್ಲೇನಿದೆ ಅರ್ಥ, ಇದು ಪಿ ಅಂದ್ರೆ ಪಬ್ಲಿಕ್, ಸಿ ಅಂದ್ರೆ ಕಂಪನಿ. ಇಲ್ಲಿ ನಾವು ಏನೈತಿ ಕಂಪನಿ ಸೇರ್ಕೋಬೇಕಾದ್ರೆ ನಾವು ಜನ ಜಾಯಿನ್ ಆಗ್ತೀವಲ್ಲ, ನಮ್ಮ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಕಂಪನಿ ಅಕೌಂಟಿಗೆ. ಕಂಪನಿ ಏನ್ ಮಾಡ್ತಾರ, ಪ್ರತಿ ತಿಂಗಳ ಲೆಕ್ಕಾಚಾರ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೇಕು ಅದನ್ನ ಕಮಿಷನ್ ಮುಖಾಂತರ ವಾಪಸ್ ಜನರಿಗೆ ಕೊಡ್ತಾರ. ಜನರಿಂದ ತಗೊಂತಾರ, ವಾಪಸ್ ಜನರಿಗೆ ಕೊಡ್ತಾರ. ಹೌದಲ್ರಿ? ಮಧ್ಯದೊಳಗ ಕಂಪನಿ ಬರ್ತೈತಿ. Yes, sir. ಇದು ಏನ ಪದ್ಧತಿ ಕೆಟ್ಟಂತಲ್ಲ, ಇದ ಪದ್ಧತಿ ಒಳಗೆ ಯಾಮೆ ಕಂಪನಿ ಕಳೆದ 70 ವರ್ಷದಿಂದ ನಡೆದೈತಿ. ಹರ್ಬಲ್ ಲೈಫ್ ಕಳೆದ 42 ವರ್ಷದಿಂದ ನಡೆಸ್ಯಾರ. ಆದ್ರೆ ಇಲ್ಲೇ ರೀಸೆಂಟ್ ಆಗಿ ಕೆಲವೊಂದು ಫ್ರಾಡ್ ಜನ, ಯಾವ ಜನ ವಿಜಯ್ ಕುಮಾರ್, ಕೆಲವೊಂದು ಜನ ಮೋಸಗಾರರು ಫ್ರಾಡ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರ. ಕಂಪನಿ ಚಾಲು ಏನ್ ಮಾಡ್ತಾರ, ಪಬ್ಲಿಕ್ ಗೆ ಅಟ್ರಾಕ್ಟ್ ಆಗ್ತಕ್ಕಂತ ಒಂದು ಆಫರ್ ಕೊಟ್ಟು ಪಬ್ಲಿಕ್ ಕಡೆಯಿಂದ ತಾವು ದುಡ್ಡು ಕರೆಕ್ಟ್ ಆಗಿ ತಗೊಂತಾರ. ಆದ್ರೆ ತಮ್ಮ ಕಡೆಯಿಂದ ವಾಪಸ್ ಪಬ್ಲಿಕ್ ಗೆ ವಾಪಸ್ ಕೊಡ್ಬೇಕಾದ್ರೆ ಇಲ್ಲೇ ಗಡಬಡಿ ಮಾಡಿ ಕಂಪನಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರ. ಎಸ್ ಅಂತೀರ್ ನೋಡ್ತೀರ. ಕಂಪನಿ ಕ್ಲೋಸ್ ಆತಂದ್ರೆ ಈ ಕಂಪನಿ ಒಳಗೆ ನಾವು ಲಕ್ಷಾಂತರ ಗಂಟಲೆ ಜನ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ನಮಗ ತಿರುಪತಿ ನಾಮ ಬೀಳ್ತೈತಿ. ನಮ್ಮನ್ನ ನಂಬಿ ನಮ್ಮ ಕೆಳಗಡೆ ಲಕ್ಷಾಂತರ ಜನ ಬರ್ತಾರಲ್ಲ, ಅವ್ರಿಗೂ ತಿರುಪತಿ ನಾಮ ಬರ್ತೈತಿ. ಹಿಂಗಾಗಿ ಈಗ ಎಷ್ಟೋ ಕಂಪನಿಗಳು ಇದೇ ಪದ್ಧತಿ ಪ್ರಕಾರ ಮೋಸಗಾರ ಬಂದು ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರಾರು ಕಂಪನಿಗಳು ಕ್ಲೋಸ್ ಆಗಿ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸಾರ. ಎಸ್ ಅಂತೀರಿ ನೋ ಅಂತೀರೋ? ಇದಕ್ಕೆಲ್ಲ 100% ಕಾರಣ yes, ಏನು? sir. ಇಲ್ಲೇ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಪಿ ಟು ಸಿ, ಸಿ ಟು ಪಿ ಇದ್ದಿದ್ದಕ್ಕೆ, ಅಂದ್ರೆ ನಡುವೆ ಕಂಪನಿ ಬಂದಿದ್ದಕ್ಕೆ. ಇದನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋ ಸಲುವಾಗಿ ನಮ್ಮ ಕಂಪನಿ ಏನ್ ಮಾಡ್ರ, ಇಲ್ಲ ಕಂಪನಿ ಅನ್ನೋದನ್ನ ತೆಗೆದ ಡೈರೆಕ್ಟ್ ಆಗಿ ಪಿ ಟು, ನಾನು ₹1 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಡೈರೆಕ್ಟ್ ಜನರಿಂದ ಜನರಿಗೆ, ₹1,000 ಇನ್ವೆಸ್ಟ್ಮೆಂಟ್ ಮಾಡಿದ್ರು ಡೈರೆಕ್ಟ್ ಆಗಿ ಜನರಿಂದ ಜನರಿಗೆ, ನಾಳೆ ₹1,00,000 ಇನ್ವೆಸ್ಟ್ಮೆಂಟ್ ಮಾಡ್ಲಿ ಜನರಿಂದ ಜನರಿಗೆ. ಇಲ್ಲೇ ಕಂಪನಿ ಅನ್ನೋದು ಯಾವುದು ಇಲ್ಲ, ಕಂಪನಿಗೆ ಒಂದು ನಯ ಪೈಸೆನೂ ಹೋಗಂಗಿಲ್ಲ. ಈಗ ನೀವು ನೋಡ್ರಿ, ಇಲ್ಲೇ ನಡುವಿರ್ತಕ್ಕಂಥ ಕಂಪನಿ ಅನ್ನೋದು ಇಲ್ಲ ಅಂದ್ಮೇಲೆ ಡೈರೆಕ್ಟ್ ಆಗಿ ಬರ್ತಿದ್ಮೇಲೆ ಕಂಪನಿಗೆ ದುಡ್ಡ ಹೋಗಂದ್ಮೇಲೆ ಕಂಪನಿ ಏನ್ರ ಕ್ಲೋಸ್ ಆಗೋ ಚಾನ್ಸ್ ಐತಿ ಸರಿ? ಚಾನ್ಸ್ ಇಲ್ಲ. ಕಂಪನಿ ಏನ್ರ ಮೋಸ ಮಾಡೋ ಚಾನ್ಸ್ ಐತಿನೋ? ಚಾನ್ಸ್ ಇಲ್ಲ. ಈ ಕಂಪನಿ ನಂಬಿ ನಾಳೆ ನಾವು 10 ಜನ, 100 ಜನ, 1000 ಜನರಿಗೆ ಟೀಮ್ ಅನ್ನ ಬೆಳೆಸಿದ್ರೆ ಇವ್ರದ್ದೇನಾರ ನಾಳೆ ನಮ್ಮ ಭಾರ, ನಮ್ದು ಕೆಟ್ಟ ಹೆಸರು ಬರೋ ಚಾನ್ಸ್ ಐತಿನೋ? ಚಾನ್ಸ್ ಇಲ್ರಿ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಪಿ ಟು ಪಿ ಮಾಡ್ತೀವಿ, ಸಿ ಅನ್ನೋದು ಇಲ್ಲ ತೆಗೆದು ಹಾಕ್ಬಿಟ್ಟೆ. ಹೌದಲ್ರಿ? Yes, sir. ಇದಕ್ಕೆ ಪಿ ಟು ಪಿ ಪದ್ಧತಿ ಅಂತ ಕರೀತಾರ. ಇದರಿಂದ ಏನ್ ಬೆನಿಫಿಟ್ ಆಗ್ತೈತ್ರಿ? ಇದರಿಂದ ಏನೇನ್ ಬೆನಿಫಿಟ್ ಆಗ್ತೈತೆ ಅಂದ್ರೆ, ಮೊದಲೇದು ಸೆಕ್ಯೂರ್ ಇರ್ತೈತಿ. ಸೆಕ್ಯೂರ್ ಅಂದ್ರೇನು? ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಎ, ತಗೊಂಡಿರ್ತಕ್ಕಂಥ ವ್ಯಕ್ತಿ ಬಿ ಬಿಟ್ರೆ ಮೂರನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಎರಡನೇದು 100% ವೆರಿಫೈಡ್ ಐತಿ. 100% ವೆರಿಫೈಡ್ ಅಂದ್ರೇನು? ನಾನು ಈಗ ವಿಜಯ್ ಕುಮಾರ್ ನಿಮಗ ₹1,000 ಕಳಿಸಿದೆ ಅಂತ ತಿಳ್ಕೊಡ್ರಿ. ಮೊದಲೇದು ₹1,000 ಕಳಿಸ್ತೀನಿ, ಎರಡನೇದು ಸ್ಕ್ರೀನ್ ಶಾಟ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಏನ್ ಮಾಡ್ತೀನಿ? ಸ್ಕ್ರೀನ್ ಶಾಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೂರನೇದು ಅದ್ರೊಳಗೆ ಇರ್ತಕ್ಕಂಥ UTR ನಂಬರ್ ಹಾಕ್ತೀನಿ. ಆಮೇಲೆ ನಾಲ್ಕನೇದು ಇಷ್ಟಲ್ಲ, ನಿಮಗೆ ಮತ್ತೆ ಕಂಪನಿಯಿಂದ SMS ಬರ್ತೈತಿ, ಅಥವಾ ನಮ್ಮ ಕಂಪನಿಯವ್ರ ಮೇಲಿಂದ ಕಳಿಸ್ತಾರ, ಇಂಥ ವ್ಯಕ್ತಿ ವಿಜಯ್ ಕುಮಾರ್ ಅನ್ನೋ ವ್ಯಕ್ತಿ ನಿಮಗ್ ₹1,000 ಅಂತ. ಹೌದಲ್ರಿ? ಅಥವಾ ನಿಮಗೆ ಇವನ್ ಗೂಗಲ್ ಪೇ, ಫೋನ್ ಪೇ ಅದಲ್ಲ, ಅದು ಬರ್ತೈತಿ. ಈಗ ಗೂಗಲ್ ಪೇ, ಫೋನ್ ಪೇ ದಿಂದ ನಿಮಗೆ SMS ಬರ್ತೈತಿ, ನಿಮ್ಮ ಅಕೌಂಟಿಗೆ ಈ ವ್ಯಕ್ತಿ ಇಷ್ಟು ದುಡ್ಡು ಆಗ್ಯಾನಂತ. ನೀವು ಮೊದಲು ₹1,000 ನೋಡ್ತೀರಿ, ಹೆಸರು ನೋಡ್ತೀರಿ, ಆಮೇಲೆ ಸ್ಕ್ರೀನ್ ಶಾಟ್ ನೋಡ್ತೀರಿ, UTR ನಂಬರ್ ನೋಡ್ತೀರಿ. ಅದಲ್ದನೆ ಮತ್ತೆ ಗೂಗಲ್ ಪೇ, ಫೋನ್ ಪೇ ದಿಂದ ನಿಮ್ಮ ಬ್ಯಾಂಕ್ ನಿಂದ SMS ಬರ್ತೈತಿ. ಇದಕ್ಕೆ ನಾವು ಸೆಕ್ಯೂರ್ಡ್ ಅಂತ ವೆರಿಫೈಡ್ ಅಂತ ಕರಿತೀವಿ. ಆಮೇಲೆ 100% ಪ್ರೂಫ್ ಅನ್ನು ಕೊಡೋದಕ್ಕೆ ಇದು 100% ಟ್ರಾನ್ಸ್ಪರೆಂಟ್ ಇರ್ತೈತಿ. ಆಮೇಲೆ ಇದು ಪಿ ಟು ಪಿ, ಕೊಡೋ ವ್ಯಕ್ತಿಗೆ ತಗೊಳ್ಳೋ ವ್ಯಕ್ತಿ ಬಿಟ್ರೆ ಮೂರನೇ ವ್ಯಕ್ತಿಗೆ ಗೊತ್ತಾಗಂಗಿಲ್ಲ. ಆಮೇಲೆ ಇದು 100% ಡಿಸ್ಟ್ರಿಬ್ಯೂಷನ್. ಸರ್, ನಮ್ಮ ಪಾಯಿಂಟ್ ನಮ್ದು ಸಿಸ್ಟಮ್ ದೊಳಗೆ 100% ಡಿಸ್ಟ್ರಿಬ್ಯೂಷನ್ ಐತಲ್ಲ, ಇದು ಇಂಪಾರ್ಟೆಂಟ್. ವಿಜಯ್ ಕುಮಾರ್ ಅವ್ರೆ, ಇದು 100% ಡಿಸ್ಟ್ರಿಬ್ಯೂಷನ್ ಅಂದ್ರಲ್ಲ, ಇದು ಯಾಕೋ ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿಡ್ರಲ್ಲ. ಈಗ ನಾನು ಅದನ್ನ ಬಿಡಿಸಿ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ, ಕರೆಕ್ಟ್ ತಿಳ್ಕೊಳ್ರಿ. ಈಗ ಆಗಲೇ ನಾನು ಈಗ ಹಿಂದಿರ್ತಕ್ಕಂಥ ಕಂಪನಿಗಳು ಯಾವ ಪದ್ಧತಿ ಮಾಡ್ತಾವು, PCP ಅಂದ ಏನಾಗ್ತೈತಿ? ಈಗ ಯಾರು ವಿಜಯ್ ಕುಮಾರ್ ನಿಮಗ ನಾನು ಮೋದಿ ಕೇರ್ ಕಂಪನಿ ಜಾಯಿನ್ ಮಾಡಿಸಿದೆ ಅಂತ ತಿಳ್ಕೊಳ್ರಿ. ಹೌದಲ್ಲ? ಮೋದಿ ಕೇರ್ ಕಂಪನಿ ಜಾಯಿನ್ ಆಗ್ಬೇಕಾರೆ ನೀವೇನ್ ಮಾಡ್ತೀರಿ? ₹1,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಈಗ ಮೋದಿ ಕೇರ್ ಕಂಪನಿಯವರು ನನಗೆ ₹1,000 ಅಂತ ಕಮಿಷನ್ ಕೊಡಂಗಿಲ್ಲ. ಈಗ ಸದ್ಯ ನಾನು 15% ಲೆವೆಲ್ ಆಗದೇನೆ ತಿಳ್ಕೊಳ್ರಿ. ಅಂದ್ರೆ ಅಬ್ಬಬ್ಬ ಅಂದ್ರೆ ಎಷ್ಟು ಕೊಡ್ಬೋದು ಇವರು? ₹150. ಈಗ ನಾನು ನಿಮ್ಮ ಕಡೆಯಿಂದ ₹1,000 ಇನ್ವೆಸ್ಟ್ಮೆಂಟ್ ಮಾಡಿಸಿದೆ, ನನಗೆ ಬರೀ ₹150. ಈಗ ಆದ್ರೆ ಇದು ಪಿ ಟು ಸಿ, ಸಿ ಟು ಪಿ ಇದ್ದಕ್ಕೆ. ಆದ್ರೆ ನಮ್ಮ ಪದ್ಧತಿ ಏನೈತಿ? ಡೈರೆಕ್ಟ್ ಆಗಿ ಪಿ ಟು ಪಿ. ನೀವು ₹1,000 ಕೊಟ್ರೆ ಅದು ₹1,000 ಡೈರೆಕ್ಟ್ ಆಗಿ ನನ್ನ ಅಕೌಂಟಿಗೆ ಬೀಳ್ತೈತಿ, 150 ಅಲ್ಲ. ಇದಕ್ಕೆ ನಾವು 100% ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್.
ಆಮೇಲೆ ಈಗ ನೀವ್ ಹೇಳ್ರಿ ರಿಯಲ್ ಹೆಲ್ಪಿಂಗ್. ಈಗ ನಾನು ನಿಮ್ಮ ಕಡೆಯಿಂದ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಸಿದೆ. ಆ 1,000 ರೂಪಾಯಿದೊಳಗೆ ನನಗೆ 1,000 ರೂಪಾಯಿ ಬಂದ್ರೆ ಹೆಲ್ಪ್ ಆಗ್ತಿತ್ತು, ಏನು ಕೇವಲ 150 ರೂಪಾಯಿ ಬಂದ್ರೆ ಹೆಲ್ಪ್ ಆಗ್ತೈತಿ? 1,000 ರೂಪಾಯಿಗೆ 1,000 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದಕ್ಕೆ ನಾವು ರಿಯಲ್ ಹೆಲ್ಪಿಂಗ್ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಓಕೆ. ಆಮೇಲೆ ಈಗ ಮತ್ತೊಂದು ಪ್ರಶ್ನೆ ಸರ್, ನೀವ್ ಹೇಳಿದ ಎಲ್ಲಾ ಪದ್ಧತಿ ತಿಳ್ಕೊಂಡೆ. ಈಗ ನನಗೆ ನಿಮ್ಮ ಕಂಪನಿ ಓಕೆ ಅನ್ಸೈತಿ. ಏನ್ ಅನ್ಸೈತಿ? ನಿಮ್ಮ ಕಂಪನಿ ಓಕೆ ಅಂತ ಅನ್ಸೈತಿ. ಈಗ ನಾನು ನಿಮ್ಮ ಕಂಪನಿ ಜಾಯಿನ್ ಆಗ್ಬೇಕಂತ ಮಾಡೀನಿ. ಈಗ ಜಾಯಿನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಹೇಳ್ರಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಮ್ಮ ಕಂಪನಿ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ನಾನು ಇಲ್ಲಿ ಇರ್ತಕ್ಕಂಥ 220 ರೂಪಾಯಿದ ಪ್ಲಾನ್ ಕೊಡ್ತೀನಿ. ಏನ್ ಮಾಡ್ತೀನಿ? ನಿಮಗಿಲ್ಲೇ ನಾನು 220 ರೂಪಾಯಿದ ಕೊಡ್ತೀನಿ. ಆದ್ರೆ ನಮ್ಮ ಕಂಪನಿ ಇಲ್ಲೇ 220 ರೂಪಾಯಿ ನಿಂತಲ್ಲ, ಇದ್ರ ಬದಲಾಗಿ 250 ರೂಪಾಯಿ ಮಾಡೈತಿ. ಅದನ್ನ ಮುಂದೆ ನಾನು ಹೇಳ್ಕೊಂತ ಹೋಗ್ತೀನಿ. ಈಗ ನೋಡ್ರಿ, ಈಗ ನಾನು ಸದ್ಯ ಈಗ ಕಂಪನಿ ಜಾಯ್ನ್ ಆಗ್ಬೇಕು. ಇದು ನಾನಾ ಅಂತ ತಿಳ್ಕೊಳ್ರಿ ಅಚಲ್ಕರ. ಈಗ ನಾನು ಕಂಪನಿ ಜಾಯ್ನ್ ಆಗ್ಬೇಕಾರೆ ಇಲ್ಲಿ ಎಷ್ಟು ಅಂತ ಬರ್ತಾರ? 220 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಕಂಪನಿ ಜಾಯ್ನ್ ಆಗ್ಬೇಕಾರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದ್ದ ಎಷ್ಟು ವಿಜಯ್ ಕುಮಾರ್? 220 ರೂಪಾಯಿ. ಆ 220 ರೂಪಾಯಿದೊಳಗೆ 20 ರೂಪಾಯಿ ನಾನು ಏನ್ ಮಾಡ್ತೀನಿ? ಪಿನ್ ಚಾರ್ಜ್ ಅಂತ ಕೊಡ್ತೀನಿ. ಏನ್ ಮಾಡ್ತೀನಿ ವಿಜಯ್ ಕುಮಾರ್? ಪಿನ್ ಚಾರ್ಜ್. ಪಿನ್ ಚಾರ್ಜ್. ಇನ್ನು ಈಗ 220 ರೂಪಾಯಿ 20 ಹೋತು, ಇನ್ನು 200 ರೂಪಾಯಿ ಉಳಿತಲ್ಲ. ಈ 200 ರೂಪಾಯಿ ಏನ್ ಮಾಡ್ತೀನಿ ನಾನು? ನನಗೆ ಯಾರು ಈ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅವ್ರಿಗೆ, ಉದಾಹರಣೆಗೆ ಈಗ ನನಗೆ ಇಂಟ್ರೊಡ್ಯೂಸ್ ಮಾಡಿರೋ ವ್ಯಕ್ತಿ ವಿಜಯ್ ಕುಮಾರ್ ಅವರೇ ನೀವು ಅಂತ ತಿಳ್ಕೊಳ್ರಿ. ಓಕೆ ವಿಜಯ್ ಕುಮಾರ್, ಈಗ ನಂದೇನೈತಿ? ನಾನು 200 ರೂಪಾಯಿ ನಿಮಗೆ ಡೈರೆಕ್ಟ್ ಆಗಿ ಹಾಕ್ಬೇಕಾಗ್ತೈತಿ. ಕಂಪನಿಗೆ ಕಳ್ಸೋದು 20 ರೂಪಾಯಿ ಪಿನ್ ಚಾರ್ಜ್ ಮಾತ್ರ. ಇನ್ನು ಬಾಕಿ 200 ರೂಪಾಯಿ ಏನಾಗ್ತೈತಿ? ನಿಮಗೆ ಕಳಿಸ್ತೀನಿ. ನಿಮಗೆ ಯಾಕೆ ಕಳಿಸ್ತೀನಿ? ಯಾಕಂದ್ರೆ ನಮ್ದು ಪೇಮೆಂಟ್ ಪದ್ಧತಿ P2P. ಪಾಯಿಂಟ್ ಕ್ಲಿಯರ್ ಆತ್ರಿ? ಬೇರೆ 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 ಕಂಪನಿಗಳು ಏನ್ ಮಾಡ್ತಾವು? ಮೊದಲ P2C ಕಂಪನಿ ತಾನ್ ಹಾಕೊಂತಾರ. 220 ಅಂದ್ರೆ 200 ರೂಪಾಯಿ 220 ರೂಪಾಯಿನ ತಗೊಂತಾರ. ಆಮೇಲೆ ಕಂಪನಿ ಕೊಡ್ತಾರ. ನಮ್ದು ಹೆಂಗಿರ್ತೈತಿ? P2P ಇರೋದಕ್ಕೆ ನಾನು 220 ಪಿನ್ ಚಾರ್ಜ್ ಏನೈತಲ್ಲ 20 ರೂಪಾಯಿ ಮಾತ್ರ ಕಂಪನಿ ಕಳ್ಸಿನಿ. ಬಾಕಿದು 200 ರೂಪಾಯಿ ನಿಮಗೆ ಡೈರೆಕ್ಟ್ ಆಗಿ ಹಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಆದ್ರೆ ಇಲ್ಲೇನಪ್ಪಾ, ಇವತ್ತಿನಿಂದ ಇದು 220 ರೂಪಾಯಿ ಇದ್ದದ್ದು 50 ರೂಪಾಯಿ. ಬಾಕಿದಕ್ಕೆ ಏನು ಡಿಫರೆನ್ಸ್ ಮಾಡಂಗಿಲ್ಲ. ಕಂಪನಿಗೆ ಕಳಿಸೋದು ಮಾತ್ರ 20 ರೂಪಾಯಿ ಬದಲಾಗಿ 50 ರೂಪಾಯಿ. ಬಾಕಿದ್ 200 ರೂಪಾಯಿ ಐತಲ್ಲ ಅದು ಸೇಮ್ ಆಸ್ ಇಟ್ ಇಸ್ ನಾನು ವಿಜಯ್ ಕುಮಾರ್ ಅವರೇ ನಿಮಗೆ ಕಳಿಸ್ತೀನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಓಕೆ. ಈಗ ನಿಮ್ಗೆ ಈಗ ನಾನು ಕಂಪನಿ ಜಾಯ್ನ್ ಆದೆ. ಎಷ್ಟು ಕೊಟ್ಟು? 250 ರೂಪಾಯಿ ಕೊಟ್ಟು ನಾನು ಕಂಪನಿ ಜಾಯ್ನ್ ಆದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಮುಂದೇನ್ ಮಾಡ್ಬೇಕು? ಮುಂದೇನ್ ಮಾಡ್ಬೇಕಂದ್ರೆ ಈಗ ಸಿಂಪಲ್ ಆಡು ಭಾಷೆದೊಳಗೆ ಹೇಳ್ತೀನಿ. ಮೊದಲ ನಾನ್ ಮೆಂಬರ್ ಆಗ್ಬೇಕು. ಏನಾಗಬೇಕು? ಮೊದಲ ನಾನ್ ಮೆಂಬರ್ ಆಗ್ತೀನಿ. ನಾನ್ ಮೆಂಬರ್ ಆದ್ಮೇಲೆ ನಾನು 2 ಜನರಿಗೆ ಮೆಂಬರ್ ಅನ್ನ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಈಗ ನಾನು ಮೆಂಬರ್ ಆಗ್ಬೇಕಾದ್ರೆ ಏನ್ ಮಾಡಿದ್ದೆ? 220 ರೂಪಾಯಿದೊಳಗೆ 20 ರೂಪಾಯಿ ಕಂಪನಿ ಕೊಟ್ಟೆ, 200 ರೂಪಾಯಿ ನನ್ನ ಸೀನಿಯರ್ಗೆ ಕೊಟ್ಟಿದ್ದೆ. ಹೌದಲ್ರಿ? ಹಂಗ ಇವ್ರ ಏನ್ ಮಾಡ್ತಾರ? 20 ರೂಪಾಯಿ ಕಂಪನಿ ಕೊಡ್ತಾರ. ಇನ್ನು ಉಳಿದಿರ್ತಕ್ಕಂಥ ಇವ್ರ ಸೀನಿಯರ್ ಆಗಿರ್ತಕ್ಕಂಥ ವ್ಯಕ್ತಿ ಅಚಲ್ಕರ್ ನಾನು ನನಗ್ ಕೊಡ್ತಾರ. ಈ ವ್ಯಕ್ತಿ ಏನ್ ಮಾಡ್ತಾನ? 20 ರೂಪಾಯಿ ಕಂಪನಿ ಕಳ್ಸನ ಇಲ್ಲೇ ಮತ್ ಬಾಕಿದ 200 ರೂಪಾಯಿ ನನ್ನ ಅಕೌಂಟಿಗೆ ಹಾಕ್ತಾರ. ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ 220 ಇದ್ದದನ್ನ ನಾಳೆ ಪಿನ್ ಚಾರ್ಜ್ ಹೆಚ್ಚಾಗ್ತೈತೆ ಹೊರತಾಗಿ ಮಾರ್ಕೆಟಿಂಗ್ ಪ್ಲಾನ್ ದೊಳಗ ಏನು ಚೇಂಜ್ ಮಾಡಂಗಿಲ್ಲ ಕಂಪನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಓಕೆ. ಈಗ ನಾನು 2 ಜನ ಮೆಂಬರ್ ಮಾಡಿದೆ. ಒಂದ್ ವ್ಯಕ್ತಿಯಿಂದ 200 ರೂಪಾಯಿದಂಗೆ ನನ್ನ ಅಕೌಂಟಿಗೆ ಎಷ್ಟು ಬಂತು ಸರ್? 400 ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನಾನು 400 ರೂಪಾಯಿ ಬಂದ್ಮೇಲೆ ಮುಂದೆ ಏನಾಗ್ತೈತಿ? ಈಗ ನಾನಂತೂ 2 ಜನ ಮಾಡಿದೆ. ಈಗ ನನ್ನ ಕೆಳಗಡೆ ಫಸ್ಟ್ ಲೆವೆಲ್ 2 ಜನ ಅದಲ್ಲ. ಇವರು ಒಂದೊಂದು ವ್ಯಕ್ತಿ ನನಗೇನ್ ಮಾಡಿದ್ರು? 200 ರೂಪಾಯಿ ಕೊಟ್ರು. ನನ್ನ ಅಕೌಂಟ್ಗೆ ಎಷ್ಟು ಜಮಾ ಆಯ್ತು? 400 ರೂಪಾಯಿ. ಈಗ ನಾನ್ ಮಾಡ್ತೀನಿ, ಯಾವಾಗ 400 ರೂಪಾಯಿ ಬರ್ತಿತ್ತಲ್ಲ ಅವಾಗ ಅದ್ರೊಳಗೆ 300 ರೂಪಾಯಿ ವಾಪಸ್ ಕಂಪನಿ ಕೊಟ್ಟೆ ನಾನು 2ನೇ ಪ್ರಮೋಷನ್ ತಗೋತೀನಿ. ಎಷ್ಟನೇ ಪ್ರಮೋಷನ್ ಸರ್? 2ನೇ ಪ್ರಮೋಷನ್. ಈ 2ನೇ ಪ್ರಮೋಷನ್ ತಗೊಂಡ್ಮೇಲೆ ಈಗ ನನಗೆ ಇನ್ಕಮ್ ಬಂದಿದ್ದು ಜಮಾ ಆಗಿದ್ದು 400, ಪ್ರಮೋಷನ್ಗೆ ಖರ್ಚಾಗಿದ್ದು 300, ಇನ್ನು ಉಳಿದಿದ್ದು 100 ರೂಪಾಯಿ. ಇದ್ರ ಜೊತೆಗೆ ನನಗೆ ಫ್ರೀ ಒಳಗೆ ಸೆಕೆಂಡ್ ಪ್ರಮೋಷನ್ ಮಾಡ್ಕೊಂಡೆ. ಈಗ ನಾನು ಸೆಕೆಂಡ್ ಲೆವೆಲ್ ಬಂದೆ. ಹೌದಲ್ರಿ? ಈಗ ನಾನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ 2 ಜನ ಇವ್ರು ನನ್ನಂಗ 2 ಮೆಂಬರ್ ಮಾಡಿದ್ರೆ 2ನೇ ಲೆವೆಲ್ ಆಗಿ ಎಷ್ಟು ಜನ ಬಂದ್ರು? 4 ಜನ. ಹೌದಲ್ರಿ? ಈಗ 4 ಜನ ಇಲ್ಲೇನದರಲ್ಲ, ಈಗ 4 ಜನ ಸೆಕೆಂಡ್ ಲೆವೆಲ್ ಆಗ. ಈಗ ನಾನು ಹೆಂಗ 300 ರೂಪಾಯಿ ಕೊಟ್ಟೆ ಸೆಕೆಂಡ್ ಪ್ರಮೋಷನ್ ತಗೊಂಡೆ. ಏನು? ನಾನು 300 ರೂಪಾಯಿ ಕೊಟ್ಟೆ 2ನೇ ಪ್ರಮೋಷನ್ ತಗೊಂಡಲ್ಲ. ಹಂಗ ಇವ್ರು ಏನ್ ಮಾಡ್ತಾರ? ಇನ್ ಫ್ಯೂಚರ್ ದೊಳಗೆ 4 ಜನ 300 ರೂಪಾಯಿ ಕೊಟ್ಟು 2ನೇ ಪ್ರಮೋಷನ್ ತಗೊಂತಾರ. ಎಷ್ಟನೇ ಪ್ರಮೋಷನ್? 2ನೇ ಪ್ರಮೋಷನ್. 2ನೇ ಪ್ರಮೋಷನ್ ಅರ್ಥ ಇವ್ರು ಕೊಡ್ತಕ್ಕಂಥ ದುಡ್ಡು
ಸೆಕೆಂಡ್ ಅಪ್ಲೈನ್ ಹೋಗ್ತೈತಿ. ಈಗ ಈ 4 ಜನರಿಗೆ ಸೆಕೆಂಡ್ ಅಪ್ಲೈನ್ ನಾನು ಅದೀನಿ, ಅದಕ್ಕೆ ಇವ್ರು ಹಾಕ್ತಕ್ಕಂಥ ದುಡ್ಡು ನನ್ನ ಅಕೌಂಟಿಗೆ ಬೀಳ್ತೈತಿ. ಈ ಪ್ರಕಾರ 4 ಜನ ಇಂಟು 300 ರೂಪಾಯಿ ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು? 1,200 ರೂಪಾಯಿ. ಈಗ ನಾನ್ ಮಾಡ್ತೀನಿ, ನನಗೆ 1,200 ರೂಪಾಯಿ ಬೀಳ್ತೈತಲ್ಲ, ಮೊದಲೇ ಅದ್ರೊಳಗ 600 ರೂಪಾಯಿ ಕೊಟ್ಟ ಎಷ್ಟು? ಮೊದಲೇ ನಾನು 600 ರೂಪಾಯಿ ಕೊಟ್ಟ ಈ ಸರಿ ನಾನು 3ನೇ ಪ್ರಮೋಷನ್ ತಗೊಂತೀನಿ. ಎಷ್ಟನೇ ಪ್ರಮೋಷನ್? 3ನೇ ಪ್ರಮೋಷನ್. ಇದರ ಅರ್ಥ ಈಗ ನಾನು ಕೊಡ್ತಕ್ಕಂಥ ದುಡ್ಡು ಆಟೋಮೆಟಿಕ್ ಆಗಿ ಯಾರಿಗೆ ಜಮಾ ಆಗ್ತೈತಿ? ನನ್ನ 3ನೇ ಅಪ್ಲೈನ್ ಜಗದೊಳಗೆ ಯಾವ ವ್ಯಕ್ತಿ ಕುಂತಿರ್ತಾನ ಅವನಿಗೆ. ಉದಾಹರಣೆಗೆ ವಿಜಯ್ ಕುಮಾರ್ ನೀವು ಕುಂತ್ರೆ ನಿಮಗೆ, ಮನೆ ರಾಜೇಶ್ ಕುಂತ್ರೆ ರಾಜೇಶ್ ಅವ್ರಿಗೆ, ಲಕ್ಷ್ಮೀ ಶಾಚಾರ್ ಕುಂತ್ರೆ ಲಕ್ಷ್ಮೀ ಶಾಚಾರ್, ಬೆಳ್ಳಿ ಚುಕ್ಕಿ ಕುಂತ್ರೆ ಬೆಳ್ಳಿ ಚುಕ್ಕಿ, ಬೆಳ್ಳಿ ಯಾರು ಕುಂತಾರ ಅವ್ರಿಗೆ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ ಬಂದಿದ್ದೆಷ್ಟು ಇನ್ಕಮ್ ಆಗಿದ್ದು? 1,800. ಖರ್ಚಾಗಿದ್ದು 600 ರೂಪಾಯಿ. ಇನ್ನು ನನ್ನ ಪಾಕೆಟ್ ನಾಗ ಉಳಿದಿದ್ದೆಷ್ಟು? ಸೆಕೆಂಡ್ ಲೆವೆಲ್ನಾಗ 600 ರೂಪಾಯಿ ಉಳಿತು. ಇದ್ರ ಜೊತೆಗೆ ನನಗ ಫ್ರೀ ಒಳಗೆ 3ನೇ ಪ್ರಮೋಷನ್ ಆಯ್ತು. ಇದು ಇಂಪಾರ್ಟೆಂಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ. ಈಗ ಥರ್ಡ್ ಲೆವೆಲ್. ಓಕೆ, ಒಂದು ನಿಮಿಷ. ಈಗ ಥರ್ಡ್ ಲೆವೆಲ್ನಾಗ ಹೌದಲ್ರಿ, 3ನೇ ಲೆವೆಲ್ಗೆ ಬಂದೆ ನಾನು. ಈಗ ನೀವ್ ಹೇಳ್ರಿ, ಈಗ 3ನೇ ಲೆವೆಲ್ ನೊಳಗೆ ಈಗ ನಾನು ಜಂಪ್ ಆದೆ. ಈಗ ಥರ್ಡ್ ಲೆವೆಲ್ಗೆ ಎಷ್ಟು ಜನ ಅದರ? 8 ಜನ. 8 ಜನ ಹೆಂಗ್ ಬಂದ್ರು? 4 ಜನ 2 ಮೆಂಬರ್ ಮಾಡ್ರ ಅದಕ್ಕೆ. ಈಗ ಈ ಪ್ರಕಾರ ನನ್ನ 3ನೇ ಲೆವೆಲ್ಗೆ 8 ಜನ ಅದರ. ಈ 8 ಜನ ನಾನ್ ಹೆಂಗ 600 ರೂಪಾಯಿ ಕೊಟ್ಟೆ 3ನೇ ಪ್ರಮೋಷನ್ ತಗೊಂಡೆ. ಇನ್ನು ಫ್ಯೂಚರ್ದೊಳಗೆ ಇವ್ರ ಟೀಮ್ ನ ಬೆಳೆಸಿ ಬಂದಿದ್ದ ರೊಕ್ಕದೊಳಗೆ ನಾನ್ ಹೆಂಗ ಕೊಟ್ಟೆ ಹಂಗ ಬಂದಿದ್ದ ರೊಕ್ಕದೊಳಗೆ 600 ರೂಪಾಯಿ ಕೊಟ್ಟು 3ನೇ ಪ್ರಮೋಷನ್ ತಗೊಂತಾರ. ಇದರ ಅರ್ಥ ಇವ್ರು 600 ರೂಪಾಯಿ ಹಾಕೋದು ಯಾರಿಗೆ? 3ನೇ ಅಪ್ಲೈನಿಗೆ. ಈಗ ಆ ಜಗದೊಳಗೆ ಯಾರು ಕುಂತಾರ? ಅಚಲ್ಕರ್ ನಾನು ಕುಂತೀನಿ ಅಂದ್ರೆ ಅವ್ರು ಹಾಕ್ತಕ್ಕಂಥ ದುಡ್ಡು ನನ್ನ ಅಕೌಂಟಿಗೆ ಬೀಳ್ತೈತಿ. ಈ ಪ್ರಕಾರ 8 ಜನ ಇಂಟು 600 ರೂಪಾಯಿ ನನ್ನ ಅಕೌಂಟಿಗೆ ಎಷ್ಟು ಬಂತು? 4,800 ರೂಪಾಯಿ. ಈಗ ನಾನ್ ಮಾಡ್ತೀನಿ, ನನ್ನ ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥ 4,200 ರೂಪಾಯಿದೊಳಗೆ ಮೊದಲೇ ನಾನು 2,000 ರೂಪಾಯಿ ಕೊಟ್ಟು, ಎಷ್ಟು 1,000 ರೂಪಾಯಿ? 2,000 ರೂಪಾಯಿ ಕೊಟ್ಟು ನಾನು 4ನೇ ಪ್ರಮೋಷನ್ ತಗೊಂತೀನಿ. ಇದರ ಅರ್ಥ ನಾನು ಜಮಾ ಮಾಡ್ತಕ್ಕಂಥ ದುಡ್ಡು ಯಾರ ಅಕೌಂಟಿಗೆ ಜಮಾ ಆಗ್ತೈತಿ? ನನ್ನ 4ನೇ ಅಪ್ಲೈನ್ ಜಗದೊಳಗೆ ಯಾವ ವ್ಯಕ್ತಿ ಕುಂತಾನ ಅವನಿಗೆ. ಪಾಯಿಂಟ್ ಕ್ಲಿಯರ್ ಐತ್ರಿ? ಈ 4ನೇ ಅಪ್ಲೈನ್ ಏನ್ ಮಾಡ್ತಾರ? ದುಡ್ಡು ಬಂದ್ಮೇಲೆ ಪ್ರೊಸೆಸ್ ಮುಗಿಸ್ಬೇಕಲ್ಲ, ಓಕೆ ಬಟನ್ ಇರ್ತೈತಿ, ಓಕೆ ಬಟನ್ ಒತ್ತಿಕ್ತಾರ. ಈಗ ನಾನು 3ನೇ ಜಗದೊಳಗೆ ಇದ್ದಂತ ವ್ಯಕ್ತಿ ಆಟೋಮೆಟಿಕ್ ಆಗಿ 4ನೇ ಜಗಕ್ಕೆ ಪ್ರಮೋಷನ್ ಆಗ್ತೇನಿ. ಪಾಯಿಂಟ್ ಕ್ಲಿಯರ್ ಐತ್ರಿ? ಈಗ ನಾ ಎಲ್ಲಿ ಬಂದು ಕುಂತೆ? ಈಗ ಸದ್ಯ ನಾನು 4ನೇ ಜಗಕ್ಕೆ ಬಂದು ಕುಂತೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಲ್ಲಿ ಬಂದು ಕುಂತೆ ಸರ್ ನಾನು? 4ನೇ ಜಗದೊಳಗೆ. ಈಗ 4ನೇ ಜೊಳಗೆ 8 16 ಜನ ಹೊಸಬ್ರು ಬಂದ್ರು. ಈ 16 ಜನ ಈಗ ನಾಳೆ ಅವ್ರು ಬಿಸ್ನೆಸ್ ಮಾಡ್ಕೊಂತ ಬಂದಿದ್ದು ದುಡ್ಡದೊಳಗೆ ನಾನ್ ಹಿಂಗ್ 2,000 ರೂಪಾಯಿ ಕೊಟ್ಟೆ 4ನೇ ಪ್ರಮೋಷನ್ ತಗೊಂಡೆ. 16 ಜನ ಅವ್ರಿಗೆ ತಮ್ಮಗ್ ಬಂದಿರ್ತಕ್ಕಂಥ ಇನ್ಕಮ್ ದುಡ್ಡದೊಳಗೆ ಏನ್ ಮಾಡ್ತಾರ? 2,000 ರೂಪಾಯಿ ಕೊಟ್ಟೆ 4ನೇ ಪ್ರಮೋಷನ್ ತಗೊಂತಾರ. ಈಗ ಆ 4ನೇ ಪ್ರಮೋಷನ್ ಅಮೌಂಟ್ ಯಾರಿಗ ಹೋಗ್ತೈತಿ? 4ನೇ ಜಗದೊಳಗೆ ಕುಂತಿರ್ತಕ್ಕಂಥ ಅಚಲ್ಕರ್ಗೆ. ಓಕೆ. ಈ ಪ್ರಕಾರ ಈಗ ನೀವ್ ಹೇಳ್ರಿ, 32 ಜನ ಎಷ್ಟು ಜನ ಅದಾರ? 16 ಜನ. ಒಂದೊಂದು ವ್ಯಕ್ತಿ 2,000 ರೂಪಾಯಿ ಅಂದ್ರೆ ನನ್ನ ಅಕೌಂಟಿಗೆ ಎಷ್ಟು ಜಮಾ ಆಯ್ತು? 32,000 ರೂಪಾಯಿ. ಈಗ ನನ್ನ ಅಕೌಂಟಿಗೆ ಜಮಾ ಆಗಿರ್ತಕ್ಕಂಥ 32,000 ರೂಪಾಯಿ ಐತಲ್ಲ, ಅದ್ರೊಳಗೆ ನಾನೇನ್ ಮಾಡ್ತೀನಿ? ಈ ಸರಿ ನಾನು 4,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಿ ಬಂದಿದ್ದ ರೊಕ್ಕದೊಳಗೆ 4,000 ರೂಪಾಯಿ ಕೊಟ್ಟೆ ನಾನು 5ನೇ ಪ್ರಮೋಷನ್ ತಗೋತೀನಿ. ಎಷ್ಟನೇ ಪ್ರಮೋಷನ್? 5ನೇ ಪ್ರಮೋಷನ್. ಇದರ ಅರ್ಥ ನಾನು ಜಮಾ ಮಾಡ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ? ಡೈರೆಕ್ಟ್ ಆಗಿ P2P 4ನೇ 5ನೇ ಅಪ್ಲೈನ್ ಜಗದೊಳಗೆ ಯಾರು ಕುಂತಿರ್ತಾರ ಅವ್ರಿಗೆ ಹೋಗ್ತೈತಿ. ಇವ್ರು ದುಡ್ಡು ಬಂದ ಮೇಲೆ ಏನ್ ಮಾಡ್ತಾರ? ನಮ್ಮ ಸೀನಿಯರು ಓಕೆ ಬಟನ್ ಒತ್ತಿಕ್ತಾರ. ಓಕೆ ಬಟನ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಆಗಿ ನಾನು 5ನೇ ಲೆವೆಲ್ಗೆ ಜಂಪ್ ಆಗ್ತೀನಿ. ನಂದು 5ನೇ ಪ್ರಮೋಷನ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈ ಹಿಂದಿರ್ತಕ್ಕಂಥ 16 ಜನ ಒಂದೊಂದು ವ್ಯಕ್ತಿ 2 ಅಂದ್ರೆ 32 ಜನ ಬಂದ್ರು. ಈಗ ನಾನ್ ಹೆಂಗೆ 4,000 ರೂಪಾಯಿ ಕೊಟ್ಟು ಏನ್ ಮಾಡಿದೆ? 5ನೇ ಪ್ರಮೋಷನ್ ತಗೊಂಡೆ. ಹಂಗೆ ಈ 32 ಜನ ಬಿಸ್ನೆಸ್ ಅನ್ನ ಟೀಮ್ ನ ಬೆಳೆಸ್ಕೊಂತ ಬಂದಿದ್ದು ದುಡ್ಡದೊಳಗೆ ನನ್ನಂಗೆ 4,000 ರೂಪಾಯಿ ಕೊಟ್ಟು 5ನೇ ಪ್ರಮೋಷನ್ ತಗೊಂತಾರ. ಇವ್ರು ಹಾಕ್ತಕ್ಕಂಥ ದುಡ್ಡು ಯಾರಿಗೆ ಜಮಾ ಆಗ್ತೈತಿ? 5ನೇ ಜಗದೊಳಗೆ ಯಾರು ಕುಂತಿರ್ತಾರ ಅವ್ರಿಗೆ. ಈಗ ಸದ್ಯ ಆ ಜಗದಾಗ ಯಾರು ಕುಂತಾರ? ನಾನು. ಅಂದ್ರೆ ಇವ್ರು ಹಾಕ್ತಕ್ಕಂಥ ದುಡ್ಡು ನನಗೆ ಒಂದೊಂದಾಗಿ ಪ್ರತಿ ಒಂದ್ ವ್ಯಕ್ತಿ 4,000. ಈಗ ನಾನ್ ಮಾಡ್ತೀನಿ, ನನಗೆ ಟೋಟಲ್ ಅಮೌಂಟ್ ಬರ್ಬೇಕಾಗಿದ್ದೆಷ್ಟು? 1,28,000. ಅದ್ರೊಳಗೆ ಈಗ ಯಾವಾಗ ನನಗೆ 4,000 ರೂಪಾಯಿ ಕೇವಲ 2 ಜನ ಬರ್ತೈತಲ್ಲ, ಮೊದಲೇ 2 ಜನರಿಂದ ಬಂದಿರ್ತಕ್ಕಂಥ 8,000 ರೂಪಾಯಿ ನಾನ್ ಮಾಡ್ತೀನಿ, ಮೊದಲೇ 8,000 ರೂಪಾಯಿ ಬಂದಿರ್ತಕ್ಕಂಥ ದುಡ್ಡನ್ನ ಮತ್ತೆ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಿ ನಾನು 6ನೇ ಪ್ರಮೋಷನ್ ತಗೊಂತೀನಿ. ಏನ್ ಮಾಡ್ತೀನಿ? ಮೊದಲೇ 6ನೇ ಪ್ರಮೋಷನ್ ತಗೊಂತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1,28,000 20,000 ರೂಪಾಯಿ ನಿಂತಲ್ಲ, ಅದು ಡೈರೆಕ್ಟ್ ಆಗಿ ನನ್ನ ಪಾಕೆಟ್ಗೆ ಬೀಳ್ತೈತಿ. ಮೊದಲೇದು 6ನೇ
ಲೆವೆಲ್ನಾಗ 5ನೇ ಲೆವೆಲ್ನಾಗ ನನಗೆ 1,20,000 ರೂಪಾಯಿ ಪಾಕೆಟ್ ಬಿತ್ತು. 8,000 ರೂಪಾಯಿ ಕೊಟ್ಟು ನಾನು ಫ್ರೀ ಒಳಗೆ 6ನೇ ಪ್ರಮೋಷನ್ ತಗೊಂಡೆ. ಎಲ್ಲಿ ಬಂದೀಗ ನಾನು 6ನೇ ಲೆವೆಲ್ನಾಗ. ಈಗ 6ನೇ ಲೆವೆಲ್ನಾಗ ಏನೈತಲ್ಲ ಇಲ್ಲಿ ಏನೈತಿ ಸರ್, 6ನೇ ಲೆವೆಲ್ನಾಗ 64 ಜನ, ಈ 32 ಜನ ಎರಡೆರಡು ಮೆಂಬರ್ ಮಾಡಿದ್ರೆ 64 ಜನ ಬಂದ್ರು. ಈ 64 ಜನ ಕೆಲಸ ಮಾಡ್ಕೊಂತ ಈಗ ಬಂದಿರ್ತಕ್ಕಂಥ ದುಡ್ಡದೊಳಗೆ ನಾನು ಹಿಂಗೆ 8,000 ರೂಪಾಯಿ ಕೊಟ್ಟು 6ನೇ ಪ್ರಮೋಷನ್ ತಗೊಂಡೆ. ಇನ್ನು ಫ್ಯೂಚರ್ದೊಳಗೆ 64 ಜನ ಪ್ರತಿ ಒಂದು ವ್ಯಕ್ತಿ ಬಂದಿದ್ದ ಇನ್ಕಮ್ದೊಳಗೆ ಏನ್ ಮಾಡ್ತಾರ, 8,000 ರೂಪಾಯಿ ಕೊಟ್ಟು 6ನೇ ಪ್ರಮೋಷನ್ ತಗೊಂತಾರ. ಅಂದ್ರೆ ಇವ್ರು ಹಾಕ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ, 6ನೇ ಜಗದೊಳಗೆ ಯಾರು ಕುಂತಾರ ಅವ್ರಿಗೆ. ಈಗ ಸದ್ಯ ಅಲ್ಲಿ ಯಾರು ಕುಂತಾರ, ನಾನು. ಅಂದ್ರೆ ಇವ್ರು ಹಾಕ್ತಕ್ಕಂಥ ಪ್ರತಿ ಒಂದು ದುಡ್ಡು ನನಗೆ ಬರ್ತೈತಿ. ಎಷ್ಟು ಬರ್ತೈತಿ, 5,12,000 ರೂಪಾಯಿ. ಅದಕ್ಕೆ ಏನ್ ಮಾಡ್ತೀನಿ, ಮೊದಲೇ ನಾನೇನ್ ಮಾಡ್ತೀನಿ, ಬರ್ತಕ್ಕಂಥ ದುಡ್ಡಿನೊಳಗೆ 16,000 ರೂಪಾಯಿ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು, 16,000 ರೂಪಾಯಿ ವಾಪಸ್ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇನ್ ಮಾಡ್ತೀನಿ, ಈ ಸರಿ 7ನೇ ಪ್ರಮೋಷನ್ ತಗೊಂತೀನಿ. ಅಂದ್ರೆ ನಾನು ಕೊಡ್ಬೇಕಾಗಿದ್ದ ದುಡ್ಡು ಆಟೋಮೆಟಿಕ್ ಯಾರಿಗ ಹೋಗ್ತೈತಿ, 7ನೇ ಜಗದೊಳಗೆ ಯಾವ ಲೀಡರ್ ಕುಂತಿರ್ತಾರ ಅವ್ರಿಗೆ. ಅವ್ರ ದುಡ್ಡು ಬಂದ ಮೇಲೆ ಏನ್ ಮಾಡ್ತಾರ, ಪ್ರೊಸೆಸ್ ಕಂಪ್ಲೀಟ್ ಮಾಡ್ಲೇಬೇಕಲ್ಲ, ಓಕೆ ಬಟನ್ ಒತ್ತಿರ್ತಾರ. ಇವ್ರು ಓಕೆ ಬಟನ್ ಒತ್ತಿದ ತಕ್ಷಣ ಪ್ರಮೋಷನ್ ಆಗ್ತೈತಿ ನಂದು. ಎಲ್ಲಿಗೆ, 6ರಿಂದ 7ಕ್ಕೆ ಪ್ರಮೋಷನ್ ಆದೆ. ಇದ ಪ್ರಕಾರ 7ನೇ ಲೆವೆಲ್ನಾಗ ಎಷ್ಟು ಜನ ಅದರ, 128 ಜನ. ಸರ್ ಇಲ್ಲಿ ವಿಜಯ್ ಕುಮಾರ್ 128 ಜನ ಹೆಂಗ್ ಬಂದ್ರು, 64 ಜನ ಎರಡೆರಡು ಮೆಂಬರ್ ಮಾಡಿದ್ದಕ್ಕೆ. ಓಕೆ, ಈ 128 ಜನ ಈಗ ಮುಂದೆ ಬಿಸ್ನೆಸ್ ಮಾಡ್ಕೊಂತ ಬಂದಿದ್ದ ರೊಕ್ಕದೊಳಗೆ ನಾನೀಗ 16,000 ರೂಪಾಯಿ ಕೊಟ್ಟು 7ನೇ ಪ್ರಮೋಷನ್ ತಗೊಂಡೆ. ಈ 128 ಜನ ಇವತ್ತಿಲ್ಲ ನಾಳೆ ಯಾರು ಬಿಸ್ನೆಸ್ ಮಾಡ್ತಾರ ಅವರು, ಯಾರು ಬಿಸ್ನೆಸ್ ಮಾಡಂಗಿಲ್ಲ ಅವ್ರು ಬರಂಗಿಲ್ಲ. ಈಗ ಯಾರು ಬಿಸ್ನೆಸ್ ಮಾಡ್ತಾರ ಬಂದಿದ್ದ ರೊಕ್ಕದೊಳಗೆ ನಾನು ಹೆಂಗ ತಗೊಂಡೆ ಹಂಗ 7ನೇ ಪ್ರಮೋಷನ್ ತಗೊಂತಾರ. ಅಂದ್ರೆ ಈಗ 7ನೇ ಪ್ರಮೋಷನ್ ಜಗದೊಳಗೆ ಯಾರು ಕುಂತಾರ, ನಾನು ಕುಂತಿದ್ದಕ್ಕೆ ಅವ್ರು ಹಾಕ್ತಕ್ಕಂಥ ದುಡ್ಡು ಆಟೋಮೆಟಿಕ್ ಆಗಿ ನನ್ನ ಅಕೌಂಟ್ಗೆ ಬೀಳ್ತೈತಿ. ಈ ಪ್ರಕಾರ 128 ಜನ ಸೇರಿ ಎಷ್ಟ್ ಆಗ್ತಾರ ನನಗೆ, 20,48,000 ರೂಪಾಯಿ. ನಾನೇನ್ ಮಾಡ್ತೀನಿ, ಈ 28,40,000 ರೂಪಾಯಿದೊಳಗೆ ಮೊದಲೇ 32,000 ರೂಪಾಯಿ ವಾಪಸ್ ರೀಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು, 32,000 ರೂಪಾಯಿ ವಾಪಸ್ ರೀಇನ್ವೆಸ್ಟ್ಮೆಂಟ್ ಮಾಡಿ ನಾನು 8ನೇ ಪ್ರಮೋಷನ್ ತಗೊಂತೀನಿ. ಹೌದಲ್ರಿ, 8ನೇ ಪ್ರಮೋಷನ್. ಇದರ ಅರ್ಥ ನಾನು ಜಮಾ ಮಾಡ್ತಕ್ಕಂಥ 32,000 ರೂಪಾಯಿ ಯಾರ ಅಕೌಂಟ್ಗೆ ಬೀಳ್ತೈತಿ, 8ನೇ ಅಪ್ಲೈ ಜಗದೊಳಗೆ ಯಾವ ವ್ಯಕ್ತಿ ಕುಂತಿರ್ತಾನ ಅವ್ರಿಗೆ. ಅವ್ರ ಏನ್ ಮಾಡ್ತಾರ, ದುಡ್ಡು ಬಂದ್ಮೇಲೆ ಓಕೆ ಬಟನ್ ಒತ್ತಿಕ್ತಾರ. ಓಕೆ ಬಟನ್ ಒತ್ತಿದ ತಕ್ಷಣ ನಾನೇನ್ ಮಾಡ್ತೀನಿ, 7ರಿಂದ 8ನೇ ಪ್ರಮೋಷನ್ ಬಂದೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ 8ನೇ ಲೆವೆಲ್ನಾಗ ಈಗ ನೋಡ್ರಿ ಎಷ್ಟು ಜನ ಅದರ, 8ನೇ ಲೆವೆಲ್ ಒಳಗೆ ಇಲ್ಲೇ ನನಗೆ 256 ಜನ. 256 ಜನ ಈಗ ನಾಳೆ ಬಿಸ್ನೆಸ್ ಮಾಡ್ಕೊಂತ ಈಗ ನನಗೆ ಹೆಂಗ್ ದುಡ್ಡು ಬಂತು, ಬಂದಿದ್ದು ದುಡ್ಡದೊಳಗೆ ನಾನು 32,000 ರೂಪಾಯಿ ಕೊಟ್ಟೆ. ನಾಳೆ ಈ 256 ಜನ ಬಿಸ್ನೆಸ್ ಮಾಡ್ಕೊಂತ ಅವರು ಸಹಿತ ನನ್ನಂಗೆ ಬಂದಿದ್ದ ರೊಕ್ಕದೊಳಗೆ 16,000 ರೂಪಾಯಿ ಕೊಟ್ಟೆ 8ನೇ ಪ್ರಮೋಷನ್ ತಗೊಂತಾರ. ಅಂದ್ರೆ ಇವ್ರು ಕೊಡ್ತಕ್ಕಂಥ ದುಡ್ಡು ಯಾರಿಗ ಹೋಗ್ತೈತಿ, 8ನೇ ಜಗದೊಳಗೆ ಯಾರು ಕುಂತಾರ ಅವ್ರಿಗೆ. ಈಗ ಸದ್ಯ ಅಲ್ಲಿ ಯಾರು ಕುಂತಾರ, ನಾನು ಅಚಲ್ಕರೆ. ಅದಕ್ಕೆ ಇವ್ರು ಹಾಕ್ತಕ್ಕಂಥ ದುಡ್ಡು ನನ್ನ ಅಕೌಂಟ್ಗೆ ಬೀಳ್ತೈತಿ. ನನ್ನ ಅಕೌಂಟ್ಗೆ ಎಷ್ಟು ಬಿತ್ತು, 81,92,000 ರೂಪಾಯಿ. ಈಗ ನಾ ಏನ್ ಮಾಡ್ತೀನಿ, ನನ್ನ ಅಕೌಂಟ್ಗೆ ಬಿದ್ದಿರ್ತಕ್ಕಂಥ 81,92,000 ರೂಪಾಯಿದೊಳಗೆ ಮೊದಲೇ 64,000 ರೂಪಾಯಿ ಕೊಟ್ಟು, ಎಷ್ಟು ಕೊಟ್ಟು, 64,000 ರೂಪಾಯಿ ಕೊಟ್ಟು 9ನೇ ಪ್ರಮೋಷನ್ ತಗೊಂತೀನಿ. ನಾನು ಇನ್ನೊಂದು ವಿಚಾರ ಮಾಡ್ರಿ, ಈಗ 64,000 ರೂಪಾಯಿ ಕೊಟ್ಟು 9ನೇ ಪ್ರಮೋಷನ್ ತಗೊಳಕ್ತೇನಲ್ಲ, ಒಂದು ಸೆಕೆಂಡ್ರಿ ವಿಚಾರ ಮಾಡೇನಿನ್ರಿ, ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ ನಾನು ಪಾಕೆಟ್ ನಿಂದ ಹಾಕಾಕತ್ತಿಲ್ಲ, ಬಂದಿದ್ದ ರೊಕ್ಕದೊಳಗೆ ಹಾಕಾಕತ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಜನ ಪಾಕೆಟ್ ನಿಂದ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾರ, ಬಂದಿದ್ದ ರೊಕ್ಕದೊಳಗೆ ಕೊಡ್ಬೇಕಂದ್ರೆ ವಿಚಾರ ಮಾಡಂಗಿಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಕಂಪನಿ ಮಾರ್ಕೆಟಿಂಗ್ ಪ್ಲಾನ್ ಅದು. ಓಕೆ, ಈಗ ನಾನು 9ನೇ ಪ್ರಮೋಷನ್ ತಗೊಂಡೆ. ಈಗ 9ನೇ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ಎಷ್ಟು ಉಳಿತು ನನ್ನ ಅಕೌಂಟಿಗೆ, 81,28,000. ಸರ ಇಲ್ಲಿ ನೋಡ್ರಿ ವಿಜಯ್ ಕುಮಾರ್, 81,28,000 ರೂಪಾಯಿ ತಗೊಂಡೆ. ಆದ್ರೆ ಒಂದು ಸೋಪ್ ಮಾರ್ಲಿಲ್ಲ, ಒಂದು ಶಾಂಪೂ ಚೀಟ್ ಮಾರ್ಲಿಲ್ಲ, ಒಂದು ಚಾಪುಡಿ ಮಾರ್ಲಿಲ್ಲ, ಒಂದು ಗೊಬ್ಬರ ಮಾಡ್ಲಿಲ್ಲ, ಒಂದು ಜ್ಯೂಸ್ ಮಾರ್ಲಿಲ್ಲ, ಏನು ಮಾರದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಯಾವುದೇ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಇಲ್ಲ. ಓಕೆ, ಈಗ ನಾನು 9ನೇ ಲೆವೆಲ್ ಬಂದೆ. 9ನೇ ಲೆವೆಲ್ ಎಷ್ಟು ಜನ ಅದರ, ಇಲ್ಲೇ 9ನೇ ಲೆವೆಲ್ 512 ಜನ. ಈ 512 ಜನ ಬಿಸಿನೆಸ್ ಮಾಡ್ಕೊಂತ ಬಂದಿದ್ದ ರೊಕ್ಕದೊಳಗೆ ನಾನು ಹಿಂಗೆ 64,000 ಕೊಟ್ಟು 9ನೇ ಪ್ರಮೋಷನ್ ತಗೊಂಡೆ. ಇನ್ನು ಫ್ಯೂಚರ್ದೊಳಗೆ ಇವರು ಬಂದಿದ್ದ ರೊಕ್ಕದೊಳಗೆ 64,000 ರೂಪಾಯಿ ಕೊಟ್ಟು 9ನೇ ಪ್ರಮೋಷನ್ ತಗೊಂತಾರ. 9ನೇ ಜಗದೊಳಗೆ ಯಾರು ಕುಂತಾರ, ಅಚಲ್ಕರೆ. ಅದಕ್ಕೆ ಇವ್ರು ಹಾಕ್ತಕ್ಕಂತ ಈ 512 ಜನ ಹಾಕ್ತಕ್ಕಂಥ ದುಡ್ಡು ಯಾರಿಗೆ ಬೀಳ್ತೈತಿ, ನನ್ನ ಅಕೌಂಟಿಗೆ. ಈ ಪ್ರಕಾರ ಈಗ 9ನೇ ಲೆವೆಲ್ನಾಗ ನನ್ನ ಅಕೌಂಟಿಗೆ ಎಷ್ಟು ಬಿತ್ತು, 3,27,00,000
68,000 ರೂಪಾಯಿ. ನನಗೆ 3 ಕೋಟಿ ರೂಪಾಯಿ ಇನ್ಕಮ್ ಆಗೈತೆ ಅಂದ್ಮೇಲೆ ನಾನೇನಾರ 1,28,000 ರೂಪಾಯಿ ರೀಇನ್ವೆಸ್ಟ್ಮೆಂಟ್ ಮಾಡಕ್ ವಿಚಾರ ಮಾಡ್ತೀನಿ. ನನಗೆ ಬಂದಿದ್ದು 3 ಕೋಟಿ. ಈಗ ನಾನು ಕೊಡ್ಬೇಕಾಗಿದ್ದು 1,28,000. ಬಂದಿದ್ದ ರೊಕ್ಕದೊಳಗೆ 1,28,000 ರೂಪಾಯಿ ಕೊಟ್ಟು ನಾನು 10ನೇ ಪ್ರಮೋಷನ್ ತಗೋತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. 10ನೇ ಪ್ರಮೋಷನ್ ತಗೊಂಡ್ಮೇಲೆನು ಇನ್ನು ನನ್ನ ಅಕೌಂಟ್ನಾಗ ಎಷ್ಟು ಉಳಿತು? 13 ಕೋಟಿ. ಎಷ್ಟದು? 13 ಕೋಟಿ. ಈಗ ನಾನೇನ್ ಮಾಡ್ತೀನಿ, ಮಾರ್ಕೆಟಿಂಗ್ ಪ್ಲಾನ್ 10 ಲೆವೆಲ್ಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ 11 ಮತ್ತು 12 ಹೇಳಕ್ ಹೋಗ್ಬೇಡ್ರಿ, ಅದು ಅಮೌಂಟ್ ಬಹಳ ಆಗ್ತೈತೆ ಅಂತ ತಿಳ್ಕೊಂಡು ಕಂಪನಿ ಏನ್ ಮಾಡ್ರ ಇಲ್ಲಿಗೆ ನಿಂದಿರ್ಸಾರ. ಮುಂದೆ ಇದ ಪ್ರಕಾರ 11ನೇ ಲೆವೆಲ್ ಹೋದ್ರೆ 57 ಲಕ್ಷ. ಸಾರಿ, 11ನೇ ಲೆವೆಲ್ 12ನೇ ಲೆವೆಲ್ ಹೋದ್ರೆ 209 ಕೋಟಿ. ಇನ್ನು ದೊಡ್ಡದೈತಿ, ಆದ್ರೆ ಡೈಜೆಷನ್ ಆಗೋದಿಲ್ಲ ಅಂತ ಹೇಳಿ ನಮ್ಮ ಕಂಪನಿ ಏನ್ ಮಾಡ್ರ 10 ಲೆವೆಲ್ಗೆ ನಿಂದ್ರಸ ಅಂತ ಹೇಳ್ಯಾರ. ಎಷ್ಟು ಲೆವೆಲ್ಗೆ? 10 ಲೆವೆಲ್ಗೆ ನಿಂದ್ರಿಸ್ರಿ ಅಂತ ಹೇಳ್ಯಾರ. ಅದಕ್ಕೆ ನಾ ಏನ್ ಮಾಡ್ತೀನಿ, 10 ಲೆವೆಲ್ಗೆ ಇಲ್ಲಿಗೆ ನಿಂದ್ರಿಸ್ಬಿಡ್ತೀನಿ. ಈ ಪ್ರಕಾರ ನಾನು ಈ ಕಂಪನಿ ಒಳಗೆ, ಯಾವ ಕಂಪನಿ ಒಳಗೆ? ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್, ರೋಟಿ ಬ್ಯಾಂಕ್ ಫೌಂಡೇಶನ್ ಕಂಪನಿ ಒಳಗೆ ಕೇವಲ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು? ಕೇವಲ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 2 ಜನ ಮೆಂಬರ್ ಮಾಡಿ ಆ ಟೀಮ್ ಅನ್ನು ಬೆಳೆಸಿದ್ದಕ್ಕೆ ನಾನು ಎಷ್ಟು ಗಳಿಸಿದೆ? 17 ಕೋಟಿ ರೂಪಾಯಿ. 10 ಲೆವೆಲ್ ಹಿಡಿದ್ರೆ ಎಷ್ಟು ಲೆವೆಲ್ ಹಿಡಿದ್ರೆ? 10 ಲೆವೆಲ್. ನಾಳೆ 12 ಲೆವೆಲ್ ಓಪನ್ ಆದಾಗ ಅದನ್ನ ಮಾಡಿದ್ರೆ 280 ಕೋಟಿ ಬರ್ಬೋದು. ಈಗ ಸದ್ಯ ನಾವು 280 ಕೋಟಿ ಬಗ್ಗೆ ಮಾತಾಡೋದು ಬೇಡ, 10 ಲೆವೆಲ್ ಬಗ್ಗೆ ಮಾತ್ರ ಮಾತಾಡೋಣ. ಎಷ್ಟಾಗ್ತೈತಿ? 17 ಕೋಟಿ 45 ಲಕ್ಷ ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ಆಗಲೇ ನಾನು ಒಂದು ಮಾತನ್ನು ಹೇಳಿದ್ದೆ. ನಾನು ಏನ್ ಮಾತು ಹೇಳಿದ್ದೆ? ನಾನು ಈಗ ನಾವು ಇಲ್ಲಿ ಬಂದಿರತಕ್ಕಂತ ವ್ಯಕ್ತಿಗಳು ನಾವೆಲ್ಲ ಮಿಡಲ್ ಕ್ಲಾಸ್ ವ್ಯಕ್ತಿಗಳು. ಎಸ್ ಅಂತಿರೋ ನೋ ಅಂತಿರೋ? 100% ಎಸ್ ಸರ್. ಈಗ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗೆ ನಾನು ನೌಕರಿ ಮಾಡ್ಕೊಂತ ಏನ್ ಮಾಡ್ಕೊಂತ, ನಾನು ಈ ಕಂಪನಿಯಲ್ಲಿ ನಾನು ಜನರಲ್ ನೌಕರಿ ಮಾಡ್ಕೊಂತ ಫ್ಯಾಮಿಲಿ ನಡೆಸ್ಕೊಂತ ನಾ ಏನ್ ಮಾಡ್ತೀನಿ, ಪಾರ್ಟ್ ಟೈಮ್ ದೊಳಗೆ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಷ್ಟು? 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಕಂಪನಿ ಜಾಯ್ನ್ ಆಗಿ ನಾನು 2ನೇ ಇನ್ಕಮ್ ಅನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು? ನಾಳೆ ದೇವರದಿಂದ 10 ಲೆವೆಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ 17 ಕೋಟಿ. 17 ಕೋಟಿ ರಾತ್ರಿ ಬರಂಗಿಲ್ಲ. ಮೊದಲು ಎಷ್ಟು ಬರ್ತಿದ್ದಿ? 100 ರೂಪಾಯಿ. ಅದನ್ನ ಶೇರ್ ಮಾರ್ಕೆಟ್ ಹಾಕ್ತೀನಿ. ಮುಂದೆ 600 ರೂಪಾಯಿ ಶೇರ್ ಮಾರ್ಕೆಟ್, 2,000 ರೂಪಾಯಿ ಶೇರ್ ಮಾರ್ಕೆಟ್, 20,000 ರೂಪಾಯಿ ಶೇರ್ ಮಾರ್ಕೆಟ್, 1,20,000 ರೂಪಾಯಿ ಶೇರ್ ಮಾರ್ಕೆಟ್. ಬಂದಂಗ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ನಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ನಾಳೆ ಲಕ್ಷ ಅಲ್ಲ ಕೋಟಿ ಗಂಟ್ಲೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಬಂದಿದ್ದ ದುಡ್ಡು ಶೇರ್ ಮಾರ್ಕೆಟ್ನಾಗ ಮಲ್ಟಿಪಲ್ ಹಾಕೊಂತ ನಾಳೆ ಈ 2 ದುಡ್ಡನ್ನ ನಾನು ಶೇರ್ ಮಾರ್ಕೆಟ್ ಇದು ರಿಯಲ್ ಎಸ್ಟೇಟ್ ಒಳಗೆ ನಾಳೆ ಒಂದಲ್ಲ ಎರಡಲ್ಲ 10 ಅಂಗಡಿ ಬೇಕಾದ್ರೆ ತಗೋಬಹುದು. ಒಂದು ಹೋಟೆಲ್ ಬೇಕಾದ್ರೆ ನಾನು ದೊಡ್ಡ 5 ಸ್ಟಾರ್ ಹೋಟೆಲ್ ತೆಗಿಬಹುದು. ಹೌದಲ್ರಿ? ಈ ಪ್ರಕಾರ ಮಾಡಿ ನಾನು 4ನೇ ಇನ್ಕಮ್ ಕ್ರಿಯೇಟ್ ಮಾಡ್ಬೋದಿಲ್ಲ? ಎಸ್ ಸರ್. ಈಗ ನನಗೆ ಹೇಳ್ರಿ, ಈಗ ನಾಳೆ ನಾ ಮಲ್ಟಿಪಲ್ ಇನ್ಕಮ್ ಏನೈತಿ, ಈ ಪ್ರಕಾರ 4 ಇನ್ಕಮ್ ಕ್ರಿಯೇಟ್ ಆಯ್ತು. ನಾಳೆ ಇದ ಕೇವಲ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ ವ್ಯಕ್ತಿ ನನಗೆ 17 ಕೋಟಿ ಕರೋಡಪತಿ ಆಗ್ಬೋದಿಲ್ಲ? ನಾನು ಈ ಜೀವನದೊಳಗೆ ಕರೋಡಪತಿ ಆಗಂಗಿಲ್ಲ ಅಂತ ತಿಳ್ಕೊಂಡಿದ್ದೆ, ಕರೋಡಪತಿ ಆಗತ್ತೀನಿ. ಎಷ್ಟ್ರಾಗ? ಕೇವಲ 250 ರೂಪಾಯಿದೊಳಗೆ. ನನ್ನ ಮಕ್ಕಳಿಗೆ ಫಾರಿನ್ ಕಳ್ಸಾಕತ್ತೀನಿ 250 ರೂಪಾಯಿದೊಳಗೆ. ನನ್ನ ಹೆಂಡತಿಗೆ ಮೈ ತುಂಬಾ ಬಂಗಾರ ಕೊಡಕ್ತೀನಿ 250 ರೂಪಾಯಿದೊಳಗೆ. ನನ್ನ ಸ್ವಂತ ಕಾರ್ನಾಗ ಓಡಾಡಕ್ತೀನಿ 250 ರೂಪಾಯಿದೊಳಗೆ. ಆಮೇಲೆ ಫಾರಿನ್ ಓಡಾಡಕತ್ತೀನಿ 250 ರೂಪಾಯಿದೊಳಗೆ. ನಾನು ದೊಡ್ಡ ಬಂಗ್ಲೆ ಕಟ್ಟಿಸಿ ಇರಾಕತ್ತೀನಿ, ಅದು ಕೇವಲ 250 ರೂಪಾಯಿದೊಳಗೆ. ಇವತ್ತು ಕೇವಲ 250 ರೂಪಾಯಿ ಕೊಟ್ರೆ ನನ್ನ ಜೀವನಾನ ಬದಲಾಗ್ತೈತೆ ಅಂದ್ರೆ ಯಾಕೆ ಮಾಡಬಾರ್ದು? 100% ಮಾಡ್ಬೋದು ಸರ್. ಯಾರಿಗೆ ಇದನ್ನ ನಾವು ಪ್ರಯತ್ನ ಮಾಡಿ ಇದನ್ನ ಮಾಡ್ತೀನಿ ಸರ್. ಪ್ರಯತ್ನ ಮಾಡಿದ್ರೆ ನಾನು ನನ್ನ ಜೀವನ ಬದಲಾಗಬಹುದು. ನನ್ನ ಜೀವನ ಬದಲಾಗೋದು ನನ್ನ ಕೈಗೈತಿ. ಇದನ್ನ 100% ಮಾಡ್ತೀನಿ. ನನಗೆ ವಿಶ್ವಾಸ ಐತೆ ಅಂತ ಯಾರಿಗ ಅನಿಸೈತಿ ನಮ್ಮ ಜೊತೆಗೆ ಬರ್ರಿ. ಎಲ್ಲರಿಗೂ ವಿಶ್ವಾಸ ಇರ್ಬೇಕಂತೇನಿಲ್ಲ. ಯಾರಿಗೆ ವಿಶ್ವಾಸ ಇಲ್ಲ, ಕಾಗಿ ಕರ್ಗೆ ಗೂಬಿ ಬೆಳಗ್ಗೆ ಆಮೇಲೆ ಇಂಥ ಕಂಪನಿ ಬಂದ್ ಹೋಗವು, ಅದು ಹಂಗಾಗೈತಿ ಇದು ಹಿಂಗಾಗೈತಿ ಅಂತ ಯಾರು ಇದ್ರೆ ಅಂತರಿಗೆ ಇಷ್ಟೋ ತನಕ ಕೂಲ್ ಆಗಿ ನನ್ನ ಪ್ರೆಸೆಂಟೇಶನ್ ಕೇಳಿದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ದೇವರು ಒಳ್ಳೇದ್ ಮಾಡ್ಲಿ. ರಾಘವೇಂದ್ರ ಬಿಟ್ಟು, ಯಾಕಂದ್ರೆ ರಾಘವೇಂದ್ರ ಈಗ ಬಂದಾನ. ಅದಕ್ಕೆ ರಾಘು ಯಾಕ್ರಿ ಈಗ ಯಾಕೆ ಬಂದ್ರಿ? ಅಂಗಡಿ ಬಂದ್ ಮಾಡೋ ಹೊತ್ನ್ಯಾಗ ರಾಘು ಸರ್ ನಮಗೆ ಲೈನ್ ಈಗ ಸಿಕ್ತು, ಹಂಗಾಗಿ ಬಂದ್ವಿ.
ಛೇ 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 ಈಗ ನಾ ಮುಗಿಸಿದೆ, ಜಸ್ಟ್ ಮುಗಿಸಿದೆ. ಹೌದಾ ಸರ್? ಛೇ 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 ಇರ್ಲಿ, ನಾನು ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಟೈಮ್ ಸಿಕ್ಕಾಗ ನೋಡ್ಕೊಂಡು ಇದ್ ಮಾಡ್ಕೊಡ್ರಿ. ಸರ್ ನಾನು ಎಲ್ಲಾರನ್ನೂ ಅಡ್ಮಿಟ್ ಮಾಡ್ಬಿಟ್ಟಿದ್ದೀನಿ ಸರ್. ಎಲ್ಲಾರನ್ನ ಅಡ್ಮಿಟ್ ಮಾಡಿರಿ? ಯಾರ್ಯಾರಿಗೆ? ಬಂದವ್ರಿಗೆ ಎಲ್ಲಾರ್ಗು ಇನ್ ಟೈಮ್ ಬಂದವ್ರಿಗೆ. ಇಲ್ಲ ಅದು ಕರೆಕ್ಟ್. ಓಕೆ ಓಕೆ. ರಾಘು ರಾಘು ಇರ್ಲಿ. ಏನಾದ್ರು ಪ್ರಶ್ನೆ ಏನಂದ್ರಿ ಸರ್? ಹೇಳಿ ಎಂದೆ. ಏನಿಲ್ಲ, ನೀವು ಲೇಟ್ ಆಗಿ ಬಂದ್ರಿ, ಪ್ರೆಸೆಂಟೇಶನ್ ಜಸ್ಟ್ ಮುಗೀತು. ನಾನು ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ನೋಡ್ಕೊಳ್ರಿ. ಇಲ್ಲ ನಾಳೆ ಸಾಯಂಕಾಲ ಅಟೆಂಡ್ ಆಗಿ ಆಮೇಲೆ ವಿಚಾರ ಮಾಡ್ರಿ. ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಯಾರು ಪ್ರೆಸೆಂಟೇಶನ್ ಫುಲ್ ಕೇಳಿರಿ, ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಅರೇ ಹೊಸಬ್ರ ಯಾರೋ ಬಂದಾರಲ್ಲ, ಮಲ್ಲಿಕಾರ್ಜುನ್ ಹೊಸಳ್ಳಿ ಅಂತಿಕೊಂಡು. ಮಲ್ಲಿಕಾರ್ಜುನ್ ಹೊಸಳ್ಳಿ ಅಂತ ಬಂದಾರ. ಆಮೇಲೆ ಜಾನ್ ಅಂತ ಬಂದಾರ. ಬಾ ಗುರೂಜಿ ಬಂದ. ನಮಸ್ಕಾರ ರೀ ಜಾನ್, ಏನಾರು ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಭರತ್ ಅವ್ರೆ, ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಆಮೇಲೆ KM ರಾಬಿ, ಯಾರು ನೋಡ್ರಿ? KM ರಾಬಿ, ಮೈಕ್ ಆನ್ ಮಾಡ್ಕೊಡ್ರಿ, ಮಾತಾಡ್ರಿ. ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಏನಾರು ಪ್ರಶ್ನೆ ಕೇಳ್ರಿ. ಜಾನ್ ಅಂದ್ ಮೈಕ್ ಆಫ್ ಮಾಡ್ತೀನಿ. ಓಕೆ. ಯಾರು? ಭರತ್, ಮೈಕ್ ಆನ್ ಮಾಡ್ಕೊಡ್ರಿ, ಮಾತಾಡ್ರಿ. ಆಮೇಲೆ ರಾಬಿ, ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ರಿ. ಯಾರು ಮಾತಾಡಕತ್ತಿಲ್ಲ. ಛೇ ಛೇ ಛೇ. ಎಲ್ಲರೂ ಗಿಳಿತೀರಿ? ಕ್ಲಿಯರ್ ಆತ್ರಿ? ಕ್ಲಿಯರ್ ಆಯ್ತು. ಕ್ಲಿಯರ್ ಇದೆ. ಓಕೆ. ನಮ್ ಚಂದ್ರಶೇಖರ್ ಗುರುಗಳು ಯಾಕೆ ಸುಮ್ಮನೆ ಕುಂತಾರಲ್ಲ, ಮೈಕ್ ಆನ್ ಮಾಡಿಲ್ಲ, ಅದಕ್ಕೆ ಕೈ ಮಾಡಿದ್ರಲ್ಲ. ಮಾತಾಡ್ರಿ ಗುರುಗಳೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳ್ರಿ. ಮೀಟಿಂಗ್ ಕೇಳ್ತಾ ಇದ್ದೆ, ಹಾಗಾಗಿ ಮಧ್ಯದಲ್ಲಿ ಓಕೆ. ಭರತ್ ಅನ್ನೋರು ಹೊಸದಾಗಿ ಬಂದಿದ್ದಾರೆ. ಇವರು ಹೌದು, ಭರತ್ ಅಂತ ಮೈಕ್ ಆನ್ ಮಾಡಿದ್ರೆ ಮಾಡ್ಕೊಳ್ಳಿಲ್ಲ. ಮಾಡ್ತೀರಲ್ವಾ? ನಮಸ್ಕಾರ ನಮಸ್ಕಾರ. ಭರತ್ ಅವರೇ, ಯಾವ್ರು? ಹಾಸನ್ ಅಲ್ವಾ? ಹಾಸನ್. ಸಿದ್ದೇಶ್ ಸ್ಟಾರ್ಟಿಂಗ್ ದೊಳಗೆ ಬಂದಿದ್ರಲ್ಲ? ಹೌದೌದು. ಎಲ್ಲ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಕಾನ್ಸೆಪ್ಟ್? ಅರ್ಥ ಆಯ್ತು ಸರ್. ಎಲ್ಲರೂ ಕೈ ಮುಗಿದು ಬೇಡ್ಕೊತೀನಿ. ಓಕೆ. ಕಾನ್ಸೆಪ್ಟ್ ಬಹಳ ಪವರ್ಫುಲ್ ಐತಿ. ಕಳ್ಕೊಳ್ಳೋದಂತೂ ಏನಿಲ್ಲ. ಯಾವ್ದೇ ತರ ಪ್ರಾಡಕ್ಟ್ ಮಾಡ್ಬೇಕಾಗಿಲ್ಲ. ಬರೀ ಒಂದ್ 250 ರೂಪಾಯಿದೊಳಗೆ ನಮ್ಮ ಕಂಪನಿ 12 ಲೆವೆಲ್ ಅಂತ ಹೇಳ್ಯಾರ. ಆಕ್ಚುಲಿ 12 ಲೆವೆಲ್ ನಾವ್ ಹೆಸರು ಹೇಳಾಕತ್ತಿಲ್ಲ. 12 ಲೆವೆಲ್ ಹಿಡಿದ್ರೆ ಆಲ್ರೆಡಿ 280 ಕೋಟಿ ಬರ್ತೈತಿ. 10 ಲೆವೆಲ್ ಸಾಕು. ಆಮೇಲೆ ಅದೇ ಕೋನ್ ಬನೇಗ ಕರೋಡ್ಪತಿ ಒಳಗೆ 300, ಅದು ಮತ್ತೆ ಆಮೇಲೆ ಓಪನ್ ಆಗ್ಲಿ 2. ಓಕೆ ಓಕೆ ಸರ್. ಒಂದ್ ಡೌಟ್ ಏನಂದ್ರೆ, ಈಗ ನಾನು ಪಿನ್ ಅಮೌಂಟ್ ಸಪರೇಟ್ ಇರುತ್ತೆ, ನಾನು ಅಪ್ಲೈನರ್ಗೆ ನಾನು ಮಿಕ್ಕಿದ ಅಮೌಂಟ್ ಹಾಕ್ತೀನಿ 200. ಓಕೆ. ಹೌದು ಹೌದು. ಈಗ ನಾನು ಇಮಿಡಿಯೇಟ್ ಇವತ್ತೇ ನಾನು 2 ಮೆಂಬರ್ಸ್ ಮಾಡ್ತೀನಿ. ಓಕೆ. 2 ಮೆಂಬರ್ಸ್ ಮಾಡಿದಾಗ ಸೇಮ್ ಪ್ರೊಸೀಜರ್ ಇವತ್ತೇ ಕಂಪ್ಲೀಟ್ ಆಗ್ತದೆ? ಹೌದು. ಆಗ್ತದಾ? ಇಲ್ಲ ಅಂತಂದ್ರೆ ಪಿನ್ ಬಂದಾಗ ಎಷ್ಟು ದಿನಕ್ಕೆ ಪಿನ್ ಬರ್ತದೆ ಅಂತ? ಏನಿಲ್ಲ ಸರ್, ಈಗ ಇಮಿಡಿಯೇಟ್ ಆಗಿ ನೋಡ್ರಿ. ಈಗ ನಾನೇನ್ ಮಾಡ್ತೀನಿ, ನನಗೆ ಈಗ ನಾನ ಒಂದ್ ಕಡೆ ಭರತ್, ಇನ್ನೊಂದ್ ಕಡೆ ಚಂದ್ರಶೇಖರ್ ಹಾಕಿದೆ. ಅವ್ರಿಗೆ 200 ರೂಪಾಯಿ, ನನಗೆ 400 ರೂಪಾಯಿ ಬಂತು. ನಾನು ಇಮಿಡಿಯೇಟ್ ಆಗಿ 400 ರೂಪಾಯಿ ಬಂದ ತಕ್ಷಣ ಆರಾಮ್ ಮಾಡ್ತೀನಿ, ನಂದು ಮಾಡ್ತೀನಿ 300 ರೂಪಾಯಿ ಕೊಟ್ಟು ಪ್ರಮೋಷನ್ ತಗೊಂಡ್ಬಿಡ್ತೀನಿ ನಾನು. ಓಕೆ. ನಂದು 300 ರೂಪಾಯಿ ಕೊಟ್ರೆ ನಿಮ್ದು ಕ್ಲಿಯರ್ ಆಯ್ತು. ನಂದು ಸೆಕೆಂಡ್ ಪ್ರಮೋಷನ್. ಸರ್ ಇದ ಪ್ರಕಾರ ಮಾಡಿ ನಮ್ಮ ಕಂಪನಿ ಒಳಗೆ ಎಷ್ಟೋ ಜನ ಒಂದೇ ದಿನಕ್ಕ 4-5 ಲೆವೆಲ್ ಕಂಪ್ಲೀಟ್ ಮಾಡ್ಬಿಡ್ತಾರ. ನಾನಾದ್ರೂ ಸಹಿತ ನಾನು ಜೂನ್ 19ನೇ ತಾರೀಕಿಗೆ ಜಾಯ್ನ್ ಆದಾಗ ಸೇಮ್ ಡೇ 3 ಲೆವೆಲ್ ಕಂಪ್ಲೀಟ್ ಮಾಡ್ಬಿಟ್ಟೆ ನಾನು. 200 ರೂಪಾಯಿ, 300 ರೂಪಾಯಿ, 600 ರೂಪಾಯಿ 3 ಲೆವೆಲ್ ಕಂಪ್ಲೀಟ್ ಮಾಡ್ಬಿಟ್ಟೆ ನಾನು ಕಂಪ್ಲೀಟ್ ಮಾಡಿದೆ. ಈಗ ನಮ್ JS ಬಸವರಾಜ್ ಅಂತ ಬಂದ್ರಲ್ಲ, ಅವ್ರು ಕಂಪ್ಲೀಟ್ ಮಾಡಿದ್ರು. ಬಹಳ ಜನ ಅವತ್ತೇ ಕಂಪ್ಲೀಟ್ ಮಾಡ್ಬಿಟ್ಟಿವಿ ನಾವು. ಸೇಮ್ ಡೇನೆ ಕಂಪ್ಲೀಟ್ ಮಾಡ್ಕೊಬಹುದು. ಸೇಮ್ ಡೇನೆ. ಇವನ್ ನಮ್ ಪ್ರವೀಣ್ ಕುಮಾರ್ ಅಂತ ಮೈಕ್ ಆನ್ ಮಾಡ್ತೀವಿ ನೋಡ್ರಿ, ನಾವೆಲ್ಲ ಅವಾಗ ಪಟಾಪಟ್ ಮಾಡ್ಕೊಂಡ್ ನಮ್ದು ಸರ್ ಈ ನೋಡ್ರಿ ಬರೀ 3 ತಿಂಗಳದಾಗ ಆಲ್ರೆಡಿ 700. ಆಯ್ತು, ನಮ್ದು ಅವಾಗ್ಲೇನೆ ಆಗೋಯ್ತು. ಅವತ್ತು ಪಟ ತಗೊಂಡ್ಬಿಟ್ಟಿ ನಾವು. ನಮ್ದು ಜಾಯ್ನ್ ಆದ
ಹಾ. ಈಗ ಏನಾಗ್ತೈತ್ರಿ, ಕೆಲವೊಂದು ಜನ ಲೀಡರ್ಸ್ ಇರ್ತಾರೆ ನೆಟ್ವರ್ಕ್ ಮಾರ್ಕೆಟ್. ಈಗ ನೀವ ಒಂದು ಲೀಡರ್ ಅಂತ ತಿಳ್ಕೊಳ್ರಿ, ನಿಮ್ಮ ಟೀಮ್ ಎಕ್ಸಿಸ್ಟಿಂಗ್ ಒಂದು ಟೀಮ್ ಇತ್ತು, ಒಂದು 500 ಜನ ಅದ್ರ ತಿಳ್ಕೊಳ್ರಿ. ಎಲ್ಲರೂ ಬರೀಪ್ಪ, ನಾಳಿಂದ ನಾಳೆ ಎಲ್ಲರೂ ಒಂದ್ ಕಡೆ ಕುಂದ್ರಿ, ಅದು ಪಟ ಲಾಗಿನ್ ಮಾಡೋನು. 500 ಜನರೊಳಗೆ ಚೆನ್ನಾಗಿ ಪಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಒಂದ ದಿನಕ್ಕೆ ನಾನು ಆಗುತ್ತೆ, ಆ ರೀತಿ ಆದ್ರೂ ಇಮಿಡಿಯೇಟ್ಲಿ ಆಗ್ತದೆ. ಓಕೆ, ಮಾಡ್ಬೋದು. ಓಕೆ, ನಾನು ಅನ್ಕೊಂಡೆ ಯಾವ ರೀತಿ ಅಂತಂದ್ರೆ, ಈಗ ನಾನು ಅಮೌಂಟ್ ಹಾಕಾದ್ಮೇಲೆ ಪಿನ್ ಬರುತ್ತಲ್ಲ, ಅದು ಡೈಲಿ ಇಷ್ಟು ಪಿನ್ ಮಾತ್ರ ಇರುತ್ತೆ, ಮತ್ತೆ ಲಿಂಕ್ ಅವ್ರು ಕಳ್ಸಿದ್ ಲಿಂಕಿಗೆ ನಾನು ಹಾಕ್ಬೇಕಾಗತ್ತೆ, ಆ ರೀತಿ ಅನ್ಕೊಂಡೆ. ಇಲ್ಲ ಕಂಪನಿಯಿಂದ ಫಸ್ಟ್ ಲೆವೆಲ್ ಒಳಗೆ ನೀವು ಪಿನ್ ಅನ್ನ ನೀವ್ ಏನಾಗ್ತಿತ್ತು, ಒಂದೊಂದ ಪಿನ್ ಕಂಪನಿ ಕಳ್ಸಂಗಿಲ್ಲ. ಕಂಪನಿಯಿಂದ ತಗೋಬೇಕಂದ್ರೆ ಮಿನಿಮಮ್ 50-100 ಪಿನ್ ತಗೋಬೇಕಾಗ್ತೈತಿ. ಓಕೆ, ಫೈನ್. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ, ನಾವು ಲೀಡರ್ ಆಗಿರ್ತಕ್ಕಂಥ ಕೆಲವೊಂದು ಜನ ನಾವು ತರಿಸಿ ಇಟ್ಕೊಂಡಿರ್ತೀವಿ. ನೀವೇನ್ ಮಾಡ್ಬೇಕು, 50 ರೂಪಾಯಿ ಕಳ್ಸಿದ್ರೆ ಒಂದು ಪಿನ್ ಕಳ್ಸಿಕೊಟ್ಬಿಡ್ತೀನಿ ನಾನು. ನೀವು ಆ ಪಿನ್ ತಗೊಂಡು ಲಾಗಿನ್ ಮಾಡ್ಬೇಕು. ಅದು ಲಾಗಿನ್ ಮಾಡೋದು ಹೆಂಗ್ರಿ ಅಂತ ಕೇಳಿದ್ರೆ, ಇಲ್ಲಿ ನಾ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ನೋಡ್ಕೊಂಡ್ಬಿಡ್ರಲ್ಲ. ಈಗ ನೋಡ್ರಿ, ಇದು ನಾನು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದೆ. ಇಲ್ಲೇ ವೆಬ್ಸೈಟ್ ಅನ್ನ ಓಪನ್ ಮಾಡಿದೆ ನಾನು. ಓಕೆ, ಈಗ ನೋಡ್ರಿ, ಇಲ್ಲೇ ಓಪನ್ ಆತ್ರಿ, ಕಾಣಕತ್ತಲ್ಲ. ಇಲ್ಲಿ 2 ಕಾಲಮ್ ಅದಾವ. ಏನ್ ಹೆಸರು, ಇಲ್ಲಿ 2 ಅದಾವ. ಏನಿತ್ತು ಮೊದ್ಲೇದು, ಇಲ್ಲಿ ನೀವು ಆಲ್ರೆಡಿ ಜಾಯಿನ್ ಆಗಿದ್ರೆ ಇಲ್ಲಿ ನಿಮ್ಮ ID ನಂಬರ್ ಹಾಕ್ರಿ, ಇಲ್ಲಿ ಪಾಸ್ವರ್ಡ್ ಹಾಕ್ರಿ. ಆಮೇಲೆ ಇಲ್ಲೊಂದು ಪ್ರಶ್ನೆ ಕೇಳ್ಯಾರ, 86 ಒಳಗೆ 16 ಹೋದ್ರೆ ಎಷ್ಟು ಸರ್? 16 ಹೋದ್ರೆ 70 ಏನ್ರಿ? ಇಲ್ಲಿ 70 ಅಂತ ಬರಿಬೇಕ. ಇಲ್ಲಿ ID ನಂಬರ್ ಹಾಕಿ ನೀವು ಕ್ರಿಯೇಟ್ ಮಾಡಿದ್ರೆ ನಿಮ್ದು ID ಓಪನ್ ಆಗ್ತೈತಿ. ನೀವು ಅಕಸ್ಮಾತ್ ಎಕ್ಸಿಸ್ಟಿಂಗ್ ಇಲ್ಲ, ಹೊಸದಾಗಿ ಜಾಯಿನ್ ಆಗಿದ್ರೆ ಇಲ್ಲಿ ಇದ್ದೀನಿ, ಇಲ್ಲಿ ರೀತಿ ನಾಟ್ ರಿಜಿಸ್ಟರ್ಡ್ ಜಾಯಿನ್ ನೌ ಅಂತ ಐತಿ, ಹೌದಲ್ರಿ? ಈಗ ನಾನ್ ಮಾಡ್ತೀನಿ, ಜಾಯಿನ್ ನೌ ಅಂತ ಕ್ಲಿಕ್ ಮಾಡಿದೆ. ಈಗ ನೋಡ್ರಿ, ಜಾಯಿನ್ ನೌ ಅಂತ ಕ್ಲಿಕ್ ಮಾಡಿದಾಗ ಏನ್ ಬಂತು, ಇಲ್ಲಿ ಬಂತಿಲ್ರಿ. ಈಗ ನಾನ್ ಮಾಡ್ತೀನಿ, ಇಲ್ಲಿ ಯಾರ ತರ ಒಂದು ನಂಬರ್ ಹಾಕ್ತೀನಿ, ಜಸ್ಟ್ ಒಂದು ನಂಬರ್ ಹಾಕ್ತೀನಿ ನೋಡ್ರಿ. ಈಗ ನಾನು ಈ ವ್ಯಕ್ತಿದ ನಂಬರ್ ಹಾಕಿದೆ. ಇಲ್ಲಿ ನೋಡ್ರಿ, ನಾನು ಕೇವಲ ನಂಬರ್ ಮಾತ್ರ ಹಾಕಿದ್ದೆ, ಹೆಸರು ಹಾಕಿದ್ದಿಲ್ಲ. ನಾನ್ ನಂಬರ್ ಮಾತ್ರ ಹಾಕಿದ್ದೆ, ಹೆಸರು ಹಾಕಿದ್ದೀನಿ, ಹೌದಲ್ರಿ? ಈಗ ನಾ ಮತ್ತೊಂದು ತೋರಿಸ್ತೀನಿ ನೋಡ್ರಿ, ಆ ಜಗದೊಳಗೆ ಮತ್ತೆ ಯಾರ್ದಾರು ಬೇರೆ ಹಾಕ್ತೀನಿ. ಈಗ ನೋಡ್ರಿ, ಇದು ಯಾರ್ದು ಬರ್ತೈತಿ, ಚಿದಾನಂದ. ನೋಡ್ರಿ, ಬರೀ ID ನಂಬರ್ ಚೇಂಜ್ ಮಾಡಿದ್ದೆ ನಾನು, ಹೌದ್ರಿ? ID ನಂಬರ್ ಚೇಂಜ್ ಮಾಡಿದೆ, ಹೆಸರು ಚಿದಾನಂದ ಬಂತು, ಹೌದಲ್ರಿ? ಹಿಂಗ ನೀವೇನ್ ಮಾಡ್ಬೇಕು, ನಿಮ್ ಕೆಳಗಡೆ ಯಾರ ಜಾಯಿನ್ ಆಗೋರಿದ್ರೆ ನೀವೇನ್ ಮಾಡ್ಬೇಕು ಹೇಳ್ರಿ, ಇಲ್ಲೇ ಆ ಜಾಗದೊಳಗೆ ನಿಮ್ಮ ID ನಂಬರ್ ಹಾಕ್ಬೇಕು. ನೀವೇನ್ ಜಾಯಿನ್ ಆದ್ಮೇಲೆ ಬರ್ತೈತಲ್ಲ, ಅದು ಪಾಯಿಂಟ್ ಕ್ಲಿಯರ್ ಆತ್ರಿ? ಓಕೆ, ಈಗ ನೀವ ಜಾಯಿನ್ ಆಗತ್ತೀರಿ ತಗೊಳ್ರಿ. ಆ ಸ್ಪಾನ್ಸರ್ ಯಾರು ಇರ್ಲಿ, ನೀವೇನ್ ಮಾಡ್ಬೇಕು, ನಿಮ್ ಹೆಸರು ಇಲ್ಲಿ ಭರತ್ ಅಂತ ತುಂಬಿದ್ರಿ. ಓಕೆ, ಇಲ್ಲೇ ಫಾದರ್ ಹೆಸರು ತುಂಬಿದ್ರಿ, ಇಲ್ಲಿ ಮೊಬೈಲ್ ನಂಬರ್ ತುಂಬಿದ್ರಿ. ಓಕೆ, ಆಮೇಲೆ ಮುಂದೆ ಏನೈತಿ, ಮುಗಿದ್ಮೇಲೆ ಮುಂದೆ ಏನೇ ಇಮೇಲ್, ಮೊಬೈಲ್ ನಂಬರ್ ಅಂತ ಇಮೇಲ್ ಅಡ್ರೆಸ್. ಆಮೇಲೆ ನೀವ್ ಯಾವ ರಾಜ್ಯದ ಅರಸ್ರಿ. ಈಗ ನೋಡ್ರಿ, ನಾನು ಕರ್ನಾಟಕ ಅರಸಿದೆ, ಹೌದಲ್ರಿ? ಈಗ ನಿಮ್ದು ಹಾಸನ, ಇಲ್ಲಿ ಕರ್ನಾಟಕ ಆದ್ಮೇಲೆ ದೊಳಗ ಹಾಸನ ಬಂತು. ಓಕೆ, ಇಲ್ಲಿ ಅಡ್ರೆಸ್ ಹಾಕ್ಬೇಕು. ಓಕೆ, ಇಲ್ಲಿ ನೀವು ಫುಲ್ ಅಡ್ರೆಸ್ ಹಾಕಿದ್ರು ನಡೀತೈತಿ, ಬರೇ ಹಾಸನ್ ಅಂತ ಹಾಕಿದ್ರು ನಡೀತೈತಿ. ಯಾಕಂದ್ರೆ ನಮ್ದಂತೂ ಪೋಸ್ಟಲ್ ಯಾವ್ದು ಕನೆಕ್ಷನ್ ಇಲ್ಲ. ಇಲ್ಲೇ ನಿಮ್ದು ಗೂಗಲ್ ಪೇ, ಫೋನ್ ಪೇ ಏನಿರ್ತೈತಲ್ಲ ಅದನ್ನ ಹಾಕ್ಬೇಕು. ಗೂಗಲ್ ಪೇ, ಫೋನ್ ಪೇ ಆದ್ಮೇಲೆ ಇಲ್ಲೇನೈತೆ ಸರ್, ಇಲ್ಲೇ ಎಂಟ್ರಿ ಪಾಸ್ವರ್ಡ್, 2 ಪಾಸ್ವರ್ಡ್ ಮಾಡ್ಕೊ. ಇಲ್ಲೇ ಏನೈತಿ, ಈ ಪಿನ್ ಅಂತ ಐತಿ. ಈಗ ನೀವೇನ 50 ರೂಪಾಯಿ ಕೊಟ್ರೆ ನಾವೇನು ಈ ಪಿನ್ ಅದು ಕಳಿಸ್ತೀವಲ್ಲ, ಆ ಪಿನ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಬೇಕು. ಎಂಟ್ರಿ ಮಾಡಿ ಇಲ್ಲಿ ರಿಜಿಸ್ಟರ್ ಅಂತ ಐತಿ, ರಿಜಿಸ್ಟರ್ ಅಂತ ಕ್ಲಿಕ್ ಆದ್ಮೇಲೆ ಆಟೋಮೆಟಿಕ್ಲಿ ನಿಮ್ದು ID ಓಪನ್ ಆಗ್ತದೆ. ಓಕೆ, ಇಲ್ಲಿ ಬೇಕಾಗಿರ್ತಕ್ಕಂಥ ಪಿನ್ ಏನೈತಲ್ಲ, ಪಿನ್ ಅನ್ನ ನೀವು ನಮ್ಮ ಕಡೆಯಿಂದ ತಗೋಬೇಕು. ಓಕೆ ಸರ್, ರೈಟ್. ಮತ್ತೇನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ, ಏನು ತೊಂದರೆ ಇಲ್ಲ. ನಿಮ್ಗೆ ಏನೇ ಡೌಟ್ ಇದ್ರು 100% ಕ್ಲಾರಿಫೈ ಮಾಡ್ತೀವಿ. ಮತ್ತೆ ಯಾರಿಗಾರ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ರಾಬಿ, KM ರಾಬಿ ಅವ್ರ, ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೇಕು. ಹೆಂಗ್ ಭರತ್ ಅವ್ರು ಕೇಳಿದ್ರಂಗೆ. ಅದೇ ಅವ್ರನ್ನ ಯಾರು, ರಾಬಿ ಅವರೇ, ಮೈಕ್. ಅವ್ರನ್ನ ಯಾರು ಕರ್ಕೊಂಡು ಕೆಲವು ಸರಿ ಅವ್ರ ಇಂಟ್ರೊಡ್ಯೂಸರ್ ಬಂದಿರ್ತಾರ, ಇಲ್ಲಾಂದ್ರೆ ಕೆಲವು ಸರಿ ಬಂದಿರಂಗಿಲ್ಲ, ಇವ್ರು ಬಂದಿರ್ತಾರ, ಇರ್ತಾವ, ಕೆಲವು ಸರಿ ಆಗ್ತಿರ್ತೀವಿ. ಮತ್ತೆ ಯಾರ್ದಾರ ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ನಾವು ಜೂಮ್ ಮೀಟಿಂಗ್ ಅನ್ನ ಮುಗಿಸ್ಬೇಕಾಗ್ತೈತಿ. ರಾಜೇಶ್, ಯಾಕೋ ರಾಜೇಶ್ ಅವ್ರು ಯಾಕೋ ಸುಮ್ಮನೆ ಸೈಲೆಂಟ್ ಕುಂತಾರಲ್ಲ, ಯಾಕ್ರಿ ರಾಜೇಶ್ ಅವ್ರ, ಏನಾಯ್ತು? ರಾಜೇಶ್ ಅವ್ರು ಒಂದ್ಸರಿ ಹೊರಗೋ ಬಂದಾರ. ಈಗ ಮಾತಾಡ್ರಿ ರಾಜೇಶ್ ಅವ್ರ. ಏನಾಗ್ತಾ ಆಫ್ ಮಾಡ್ಬಿಟ್ಟಿದಿಲ್ಲ. ನಾವ್ ಏನ್ ಮಾಡಿಲ್ಲ, ನೀವು ಯಾವ್ದ್ರ ಫೋನ್ ಬಂತಂತ ಅವರು KM ರಾಬಿ ಇರ್ತದಲ್ಲ, KM ರವಿ ಅವರು ಯಾಕೋ ಮಾತಾಡ್ತಾ ಇಲ್ಲ. ಅವರು ನಮ್ಮ KM ರವಿ ಅನ್ನೋದು ನಾ ರಾಬಿ ಅಂತ ಬರ್ಕೊಂಡ್ರಲ್ರಿ, ಮತ್ ನಾನೇನ್ ನೋಡ್ರಿ ರಾಬಿ ಅಂತಾನೆ ಐತಲ್ಲ.
KM ರವಿ ಅಂತ ಅವ್ರ ಅಪ್ಪಾಜಿ ಕಡೆಯವರು ಮಂಡ್ಯದವರು. ಯಾಕೋ ಎದರ್ಕತ್ತೇವ್ರು ಮಾತಾಡಕ್ಕೆ. ಏನ್ ತೊಂದ್ರೆ ಇಲ್ಲ, ಯಾವ್ದು ಹೆದರೋ ಅವಶ್ಯಕತೆ ಇಲ್ಲ. ಕೇಳಿ ಸರ್ ಅದೇನಂತೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮವ್ರ ಯಾರಿಗಾರ ಇರ್ಲಿ, ಅವ್ರಿಗೆ ಅಂತಲ್ಲ, ಯಾರಿಗಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ರಿ. ಮತ್ತೆ ಇಂಥ ಕಾನ್ಸೆಪ್ಟ್ ನಮಗ ಜೀವನದೊಳಗೆ ಸಿಗಂಗಿಲ್ಲ. ಕೇವಲ ಒಂದೆರಡು ಏನಂತೀರಿ ಭರತ್ ಅವ್ರೆ, ಈಗ ನೀವ್ ಹೇಳ್ರಿ. ನಾನು ಪ್ರಾಕ್ಟಿಕಲ್ ಆಗಿ ಆಕ್ಚುಲಿ ನಮ್ಮ ಇದಕ್ಕಿನ ಮುಂಚೆ ಈಗ ಒಂದು 5 years 6 years ಬ್ಯಾಕ್ ಒಂದು ಈ ರೀತಿ ಕಾನ್ಸೆಪ್ಟ್ ಮಾಡಿದ್ದೆ ಸೊಸೈಟಿ ಇದು. ಬಟ್ ಅದ್ ಹೆಂಗಿತ್ತು ಅಂತಂದ್ರೆ ನನಗೆ ಇದು ಬೇಜಾರ್ ಮಾಡ್ಕೊಂಬಾರ್ದು, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ. ಓಕೆನಾ? ನಮಗೆ ಏನಾಯ್ತು ಅಂತಂದ್ರೆ ಫಸ್ಟ್ ಇಷ್ಟ ಅಮೌಂಟ್ ಅಂತ ಇತ್ತು. ಈಗ 5,000 ಮಿನಿಮಮ್ 5,000 ನಾನು ಅವ್ರ ಲಿಂಕ್ ಕಳಿಸ್ತಾರೆ, ಅವ್ರ ಅಕೌಂಟಿಗೆ ನಾನು ಹಾಕಾದ್ಮೇಲೆ ಅವ್ರನ್ನ ಲಿಂಕ್ ಕಳ್ಸಿದ ಅಕೌಂಟ್ ನಂಬರ್ಗೆ ನಾನು ಹಾಕ್ತೀನಿ. ಅಂದ್ರೆ ಹೆಲ್ಪ್ ಇದೇ ರೀತಿ ಹೆಲ್ಪ್ ಮಾಡಾದ್ಮೇಲೆ ಮತ್ತೆ ನಮಗೆ ಒಂದು ಫಸ್ಟ್ 2-3 ಡೇಸ್ಗೆ ನಮಗೊಂದು ರಿಟರ್ನ್ ಅಮೌಂಟ್ ಬರೋದು. ಓಕೆನಾ? ಅದಾದ್ಮೇಲೆ ಮತ್ತೆ ನಾವು ನೆಕ್ಸ್ಟ್ ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಅಕೌಂಟ್ ನಂಬರ್ ಕಳ್ಸೋರು ಒಂದ್ 4-5 ಮೆಂಬರ್ಸ್ ಅವ್ರವ್ರಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಹಾಕ್ಬೇಕಾಗಿತ್ತು. ಈ ರೀತಿ ನಡೀತಾ ಇತ್ತು. ಈ ರೀತಿ ಮಾಡ್ಕೊಂಡ್ ಬರ್ತಾ ಇತ್ತು. ಇದೇ ತರ ಇಂಡಿಯನ್ ಗ್ರೀನ್ ಗ್ಲೋರಿ ಅಂತ ಒಂದು ಕಂಪನಿ ಬಂದಿತ್ತು. ಅವೆಲ್ಲ ಆ ಕಂಪನಿ ಏನದಲ್ಲ, ಅದೆಲ್ಲ ಮನಿ ಸರ್ಕ್ಯುಲೇಷನ್ ಆಕ್ಟ್ 1978 ಮನಿ ಸರ್ಕ್ಯುಲೇಷನ್ ಆಕ್ಟ್ ಪ್ರಕಾರ ಬಂದಿದ್ದಕ್ಕೆ ಅಂತ ಕಂಪನಿಗಳನ್ನ ಬ್ಯಾನ್ ಮಾಡ್ತಾರ. ಇದು ಪ್ಯೂರ್ಲಿ ಕ್ರೌಡ್ ಫಂಡಿಂಗ್ ಅಂದ್ರೆ ಈಗ ಸಿಂಪಲ್ ಆಗಿ ನೀವು ಪ್ರಶ್ನೆ ಕೇಳಿರಿ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಕ್ರೌಡ್ ಫಂಡಿಂಗ್ ಅಂದ್ರೆ ಎಲ್ಲೆಲ್ಲಿ ಬರ್ತೈತಿ? ಗೋರ್ಮೆಂಟ್ ಪಬ್ಲಿಕ್ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದು ಏನೈತಿ, ಅದು ಕ್ರೌಡ್ ಫಂಡಿಂಗ್. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಜನ ದುಡ್ಡು ಹಾಕ್ತಾರಲ್ಲ, ಅದು ಕ್ರೌಡ್ ಫಂಡಿಂಗ್. ಮುಸ್ಲಿಮರು ಜಕಾತ್ ಅಂತ ಕಲೆಕ್ಟ್ ಮಾಡ್ತಾರ, ಅದು ಕ್ರೌಡ್ ಫಂಡಿಂಗ್. ಇವತ್ತ ಕ್ರೌಡ್ ಫಂಡಿಂಗ್ ನಿಂದ ಇಡೀ ವಿಶ್ವನ ನಡೆದೈತಿ. ಇಂಡಿಯಾ ನಡೆದಿದ್ದು ಕ್ರೌಡ್ ಫಂಡಿಂಗ್ ನಿಂದ, ಅಮೆರಿಕ ನಡೆದಿದ್ದು ಕ್ರೌಡ್ ಫಂಡಿಂಗ್ ನಿಂದ, ಧರ್ಮಸ್ಥಳ ಮಂಜುನಾಥನ್ ದೇವಾಲಯ ನಡೆದಿದ್ದು ಕ್ರೌಡ್ ಫಂಡಿಂಗ್ ನಿಂದ, ತಿರುಪತಿ ತಿಮ್ಮಪ್ಪನ ಗುಡಿ ಇವೆಲ್ಲ ಫೇಮಸ್ ಆಗಿದ್ದು ಕ್ರೌಡ್ ಫಂಡಿಂಗ್ ನಿಂದ. ಅದಕ್ಕೆ ಕ್ರೌಡ್ ಫಂಡಿಂಗ್ ಬೇರೆ, ಮನಿ ಸರ್ಕ್ಯುಲೇಷನಿಂಗ್ ಏನ್ ಸಿಸ್ಟಮ್ಸ್ ಬೇರೆ ಇರ್ತೈತಿ. ಎನಿ ಕ್ವಶನ್ಸ್? ನೋ ಪ್ರಾಬ್ಲಮ್. ಇನ್ಕಮ್ ಟ್ಯಾಕ್ಸ್ ಲೀಗಲ್? ತಿರುಪತಿ ತಿಮ್ಮಪ್ಪನ ಹುಂಡಿ ಲೀಗಲ್? ಜಕಾತ್ ಲೀಗಲ್? ಇದು ಲೀಗಲ್. ಅದಕ್ಕೆ 50 ಸರ್ಟಿಫಿಕೇಟ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಅಂದ್ರೆ ಲಿಂಕ್ ಏನು ಕಂಪ್ನಿಯಿಂದ ಕಳ್ಸಲ್ಲ, ನಾವು ಬರೀ ಪಿನ್ ತಗೊಂಡು ಎಂಟ್ರಿ ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಇಮಿಡಿಯೇಟ್ಲಿ ಕ್ಯಾಶ್ ಅವಾಗಿಂದ ಬರುತ್ತೆ, ನಾವು ಅಪ್ಗ್ರೇಡ್ ಅವಾಗ್ಲೇ ಇಮಿಡಿಯೇಟ್ಲಿ ಆಗ್ಬೋದು. ನಾವು ಲಿಂಕ್ ಕಂಪ್ನಿ ಲಿಂಕ್ ಕಳ್ಸೋವರೆಗೆ ನಾವು ನನಗೆ ಒಂದಲ್ರಿ. ಈಗ ನೋಡ್ರಿ, ನಾನು ಇನ್ನೊಂದು ಐಡಿ ಮತ್ತೆ ಓಪನ್ ಮಾಡಿ ತೋರ್ಸಿನಿ, ನಂದ ಐಡಿ. ಸರ್, ನನಗ 12 ಲೆವೆಲ್ನಾಗ ಎಷ್ಟು ದುಡ್ಡು ಬರ್ತೈತಿ ಅದನ್ನು ಸಹಿತ ನಾನು ಇಲ್ಲೇ ನೋಡ್ಕೋಬಹುದು. ಈಗ ಬೇರೆಯವ್ರದ್ದು ಯಾರ್ದು ಅಲ್ಲ, ನಂದ ಓನ್ ಐಡಿ ಓಪನ್ ಮಾಡಿ ನಾ ತೋರಿಸ್ತೀನಿ, ನೋಡ್ಕೊಡ್ರಿ. ಈಗ ನೋಡ್ರಿ, ನಾನು ನಂದ ಐಡಿ ಓಪನ್ ಮಾಡ್ತೀನಿ. ನೀವು ಇನ್ನೊಂದು ಸರ್ ಬರತ್ತವ್ರು, ನೀವು ಯಾಕೋ ಹಿಂದೆ ಮುಂದೆ ನೋಡಾಕ್ತೀರಿ. ಸರ್, ನೀವು ಇಷ್ಟೆಲ್ಲಾ ಮಾತಾಡ್ತೀರಲ್ಲ, ನಿಮ್ದು ಐಡಿ ಓಪನ್ ಮಾಡಿ ತೋರಿಸ್ರಿ, ನಿಮ್ಗೆ ಎಷ್ಟು ದುಡ್ಡು ಬಂದೈತಿ ಕೇಳ್ಬೇಕು ಸರ್. ನಮ್ಗೆ ಇನ್ಕಮ್ ಯಾರು ಕೇಳಿದ್ರೆ ನಮ್ಗೆ ಖುಷಿ ಆಗ್ತೈತಿ. ಇದು ನನ್ನ ಐಡಿ ಸರಿ, ಇದು ನೋಡ್ಕೊಡ್ರಿ. ಇಲ್ಲಿ ನನ್ನ ಐಡಿ, ನನ್ನ ಹೆಸರು ತಿಪ್ಪಣ್ಣ ಆಚಲ್ಕರ್ ಐತಲ್ರಿ? ಓಕೆ. ನನ್ನ ಕೆಳಗಡೆ ಟೀಮ್ ಎಷ್ಟೈತಿ ಸರ್? ನಾನು ಕಂಪನಿ ಜಾಯಿನ್ ಆಗಿದ್ದು 19ನೇ ತಾರೀಕು 6ನೇ ತಿಂಗಳ 2024. ಇವತ್ತಿಗೆ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 100 ಡೇಸ್ ಆಗಿರ್ಬೇಕು. ಇವಾಗ 100 ಡೇಸ್ ಒಳಗೆ 700 ಜನರಿಗೆ ಟೀಮ್ ಕಟ್ಟಿನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಲ್ಲಿವರೆಗೆ ನಾನು ದುಡ್ಡು ಪಾಕೆಟ್ಗೆ ಬಿದ್ದಿದ್ದೆಷ್ಟು? 42,200. ಓಕೆ. ಆದ್ರೆ ಪಾಕೆಟ್ಗೆ ಬೀಳ್ಬೇಕಾಗಿದ್ದ ದುಡ್ಡು ಎಷ್ಟು? ಸ್ವಲ್ಪ ಓದಿ ನೋಡ್ರಿ. ನನಗೆ ಪಾಕೆಟ್ಗೆ ಬೀಳ್ಬೇಕಾಗಿದ್ದ ದುಡ್ಡು ಎಷ್ಟಿತ್ತು ಓದಿ ನೋಡ್ರಿ. 2,56,30,000 ರೂಪಾಯಿ. ಈಗ ನನಗೆ ಹೇಳ್ರಿ, ಯಾವ ಕಂಪನಿ ಕೇವಲ ನಾನು ಜಾಯಿನ್ ಆಗಿ 3 ತಿಂಗಳ 10 ದಿನ 100 ಡೇಸ್ ಆಯ್ತು, 220 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಕೇವಲ 100 ದಿನದೊಳಗೆ 42,000 ರೂಪಾಯಿ ಪಾಕೆಟ್ಗೆ ಹಾಕೊಂಡ. ಆಮೇಲೆ ಇನ್ನು ಬರ್ಬೇಕಾಗಿದ್ದೆಷ್ಟು? 2,56,30,000 ರೂಪಾಯಿ. ಸರ್, ಮುಂದೆ 1 ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿಗೆ ಆಗೋದು ಬೇಡ, ಇಷ್ಟ ಬಂದ್ರೆ ಸಾಕು, ನನ್ನ ಲೈಫ್ ಸೆಟ್ಲ್ ಆತಲ್ಲ. ಇಷ್ಟ ಬಂದ್ರೆ ಸಾಕು ಸ್ವಾಮಿ.
ಮುಂದಿನ ಹೌದು. ಪರಿಸ್ಥಿತಿ ಅದ್ ಮತ್ತೆ ಆಮೇಲೆ ವಿಚಾರ ಮಾಡೋಣ. ಮುಂದೆ ಈಗ ನೋಡ್ರಿ ನಾ ಮತ್ತೆ ಟೀಮ್ ಬೆಳೆಸ್ಕೋತ ಹೋದಂಗ 4 ಕೋಟಿನೂ ಆಗ್ಬೋದು, 5 ಕೋಟಿನೂ ಆಗ್ಬೋದು, 15 ಕೋಟಿನೂ ಆಗ್ಬೋದು. ಸ್ವಾಮಿ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನರಿಗೆ 2.5 ಕೋಟಿ ರೂಪಾಯಿ ಸಿಕ್ಕರೆ ಲೈಫ್ ನಾನೇನ ಇಮ್ಯಾಜಿನ್ ಮಾಡಿ ಹೇಳಕ್ತಿಲ್ಲ, ಅಲ್ಲೇ ತೋರ್ಸಾಕತ್ತಿದ್ದ ಫಿಗರ್ ಹೇಳಕ್ತೀನಿ ಪ್ರಾಕ್ಟಿಕಲ್ ಆಗಿ. ಎಸ್ ಆರ್ ನೋ? ನಂದು ಬೇರೆ ಬೇರೆ ಕ್ಲಿಯರ್ ಆಗಿದೆ ಏನ್ ಕಂಪನಿಗಳಿಗೆ ಗೊತ್ತಾ ಸರ್, ಇಮ್ಯಾಜಿನೇಷನ್ ಮಾಡಿ ನನಗಿದ್ದಿದ್ದು ಒಂದ್ ಡೌಟ್ ಇತ್ತು. ಓಕೆ, ಯಾಕೆ ಅಂತಂದ್ರೆ ನನಗೆ ಕಂಪ್ನಿಯಿಂದ ಲಿಂಕ್ ಬಂದಿದ್ದಕ್ಕೆ ನಾನು ಅಮೌಂಟ್ ಹಾಕ್ಬೇಕಾ ಅನ್ನೋದು ಒಂದು ಡೌಟ್ ಇತ್ತು. ಅದು ಕ್ಲಿಯರ್ ಆಯ್ತು. ನಿಮ್ ಅಂದ್ರೆ ಪ್ರೆಸೆಂಟೇಶನ್ ಇದ್ರಲ್ಲೇ ಕ್ಲಿಯರ್ ಆಗೋಯ್ತು. ನೀವು ಅದರಲ್ಲೇ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಮತ್ತೆ ಈಗ ಡೌಟ್ ಅದನ್ನು ಕ್ಲಿಯರ್ ಮಾಡಿದ್ರೆ, ಸೊ ನಾನು ಕಂಪ್ನಿಯಿಂದ ಕಳ್ಸೋದಕ್ಕೆ ಹಾಕೋದಿಲ್ಲ. ಇಮಿಡಿಯೇಟ್ಲಿ ನಾನು ಅಪ್ಲೈನರ್ ಆಗಿದ್ರೆ ಅಲ್ಲಿಂದ ನನಗೆ ಬರ್ತದೆ, ನಾನು ಅಪ್ಗ್ರೇಡ್ ಕಂಪ್ನಿಗೆ ಹಾಕ್ತೀನಿ, ಇಮಿಡಿಯೇಟ್ಲಿ ಅಲ್ಲಿ ಕ್ಲಿಯರ್ ಆಗಿ ಹೋಗ್ತದೆ. ಓಕೆ, ಹೇಳಿ ಸರ್. ಹೌದು, 100%. ನಿಮ್ಮನ್ನ ಸಿದ್ದೇಶ್ ಅವರು ಮಾತಾಡ್ತಿದ್ರು, ನೀವು ಕಮ್ಯುನಿಕೇಶನ್ ಆಗ್ಲಿಲ್ಲ ಇದೆಲ್ಲ. ಕಮ್ಯುನಿಕೇಶನ್ ನಾನು ಅವರಿಗೆ ಸಾರಿ, ನಾನು ಏನಾಯ್ತು ಅಂತಂದ್ರೆ ನೆನ್ನೆ ಇವತ್ತು ಬಿಸಿ ಇದ್ದೀನಿ ಅಂತ ಹೇಳಿ ನಾನು ಮೊದ್ಲು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಮೀಟಿಂಗ್ ಅಟೆಂಡ್ ಆದಾಗ ನನಗೆ ಏನಾದ್ರು ಡೌಟ್ಸ್ ಇದೆ ನಾನು ಕ್ಲಿಯರ್ ಮಾಡ್ಕೊಂತೀನಿ. ಮಾಡ್ಕೊಂಡ್ಬಿಟ್ಟು ನೀವು ಅವ್ರ ನಂಬರ್ ಕೊಟ್ಟಿದ್ದಾರೆ, ನಾನು ಅವ್ರ ಹತ್ರ ಏನೋ ಮಾತಾಡ್ಲಿಕ್ಕೆ ಏನಾದ್ರು ಡೌಟ್ ಇದ್ರೆ ಮಾತಾಡಕ್ ಚಂದ ಅಲ್ಲ, ಸರಿ ಅಲ್ಲ? ಹಂಗಾಗಿ ಕೊಡಿಸ್ಬಿಡಿ, ಏನು ಸಮಸ್ಯೆನೇ ಇಲ್ಲ, ಎಲ್ಲ ಓಕೆ ಸರ್, ಆಗ್ಲಿ ಸರ್. ಯಾರ್ದಾರ ಏನಾರು ಪ್ರಶ್ನೆ ಇದ್ರೆ ಕೇಳ್ರಿ. ಇಲ್ಲಲ್ಲ? ಓಕೆ ಸರ್, ಕಂಗ್ರಾಚುಲೇಷನ್. ಕ್ಲೋಸ್ ಮಾಡೋಣ್ರಿ? ಕ್ಲೋಸ್ ಮಾಡೋಣ? ಹಂಗಾರೆ ಕ್ಲೋಸ್ ಮಾಡೋಣ. ಜೈ ಶ್ರೀರಾಮ್ ರೋಟಿ ಬ್ಯಾಂಕ್. ಜೈ ಜೈ ಶ್ರೀರಾಮ್. ಶ್ರೀರಾಮ್. ಜೈ ಶ್ರೀರಾಮ್.